ಎಲ್ಲರಿಗೂ ನಮಸ್ಕಾರ ರೀ. ಹೊಸ ವಿಡಿಯೋಕ್ಕೆ ಸ್ವಾಗತ. ನಾನೀಗ ಅದೇನ್ರಿ ಇಲ್ಲಿ ನೋಡ್ರಿ, ಇಲ್ಲೇ ಚಾಮರಾಜನಗರ ರೈಲ್ವೆ ಸ್ಟೇಷನ್ ಒಳಗೆ. ಚಾಮರಾಜನಗರ ರೈಲ್ವೆ ಸ್ಟೇಷನ್ ಒಳಗೆ ಯಾಕದಾನ ಅಂತೇಳಿ ನಿಮ್ಗೆ ಟೈಟಲ್ ತಮ್ಮನೇಲಿ ನೋಡಿ ಗೊತ್ತಿರತ್ತೈತೆ ರೀ. ಹೌದ್ರಿ, ನಾನಿವತ್ತು ಚಾಮರಾಜನಗರಿಂದ ತಿರುಪತಿಗೆ ಹೋಗುವಂಥ ತಿರುಪತಿ ಎಕ್ಸ್ಪ್ರೆಸ್ ಒಳಗೆ ಟ್ರಾವೆಲ್ ಮಾಡ್ಬೇಕಂತ ಹೇಳಿ ಬಂದೀನಿ. ಭಾಳ ದಿನದ ಬೇಡಿಕೆ ಐತ್ರಿ ಮೈಸೂರು ಜನದ ಚಾಮರಾಜನಗರ ತಿರುಪತಿ ಅಂತೇಳಿ. ಬಟ್ ಈ ಟ್ರೈನ್ ಮಾಡಕ್ಕೆ ನಂಗೆ ಏನಿಲ್ಲ ರೀ, ಬಟ್ ಭಾಳ ಹೆದರಿಕೆ ರೀ ಈ ಟ್ರೈನ್ ಬಗ್ಗೆ. ಯಾಕಂತ ಏನಂತ ಎಲ್ಲ ಮುಂದೆ ಹೇಳ್ತೀನಿ ಬರ್ರಿ. ಈ ಚಾಮರಾಜನಗರ ರೈಲ್ವೆ ಸ್ಟೇಷನ್ ಹೊರಗದ ನಾನೀಗ. ಇದೊಂದು ಟರ್ಮಿನೇಟಿಂಗ್ ರೈಲ್ವೆ ಸ್ಟೇಷನ್. ಟರ್ಮಿನೇಟಿಂಗ್ ಅಂದರೆ ಮುಂದೆ ಯಾವ ಟ್ರೈನ್ಗಳು ಹೋಗಲ್ಲ, ಇಲ್ಲೇ ಲಾಸ್ಟ್. ಬರ್ರಿ, ಇಲ್ಲಿ ನೋಡತ್ತಾರಲ್ಲ, ಇದೇ ನೋಡ್ರಿ ಚಾಮರಾಜನಗರ ರೈಲ್ವೆ ಸ್ಟೇಷನ್ ಇದು ಹೊರಗೆ. ಈಗ ಒಳಗೆ ಹೋಗ್ಬರ್ರಿ ನಾವು ಸ್ಟೇಷನ್. ಎಷ್ಟು ಮಸ್ತ್ ಐತೆ ನೋಡ್ರಿ, ಹಳೆ ರೈಲ್ವೆ ಸ್ಟೇಷನ್. ಇಂಥ ರೈಲ್ವೆ ಸ್ಟೇಷನ್ ನೋಡೋದ ಸೌಭಾಗ್ಯ ರೀ. ಹೋಗೊಂಬರ್ರಿ, ಒಳಗೆ ಎಂಟ್ರಾದೀವಿ ರೀ. ಒಳಗೆ ಎಂಟ್ರಾದ ಗುಡ್ಕ ಫಸ್ಟ್ ಪ್ಲಾಟ್ಫಾರ್ಮ್ ಒಳಗೆ ನಮ್ಮ ಟ್ರೈನ್ ನಿಂತೈತಿ. ನಾವು ಬಂದಿದ್ದು ಇದೇ ಟ್ರೈನಿಗೆ. ನಾನು ಯಾಕೆ ಹೆಂಗೆ ಏನಂತ ಹೇಳ್ತೀನಿ, ಬರ್ರಿ ಹೋಗಿ ಮಾತಾಡೋಣ. ಟ್ರೈನ್ ನಂಬರ್ 16,219 ಚಾಮರಾಜನಗರ ತಿರುಪತಿ ಎಕ್ಸ್ಪ್ರೆಸ್ ಬಗ್ಗೆ ನಾವೀಗ ಮಾತಾಡ್ಬೇಕಂದ್ರೆ, ಫಸ್ಟ್ ಇದು ಸ್ಟಾರ್ಟ್ ಆಗಿದ್ದ ಮೈಸೂರು ತಿರುಪತಿ ಫಾಸ್ಟ್ ಪ್ಯಾಸೆಂಜರ್ ಆಗ್ರಿ 1992 ಆಮೇಲೆ 2008 ಇದನ್ನು ಚಾಮರಾಜನಗರ ಮಠ ಎಕ್ಸ್ಟೆಂಡ್ ಮಾಡಿರಿ. ಏನಂತ ಹೇಳಿ, ಚಾಮರಾಜನಗರ ತಿರುಪತಿ ಫಾಸ್ಟ್ ಪ್ಯಾಸೆಂಜರ್ ಅಂಥೇಳಿ. ಆಮೇಲೆ 2017 ಇದ್ರ ನಂಬರ್ ಚೇಂಜ್ ಮಾಡಿಬಿಟ್ಟು ಇದನ್ನು ಫಾಸ್ಟ್ ಪ್ಯಾಸೆಂಜರಿಂದ ತೆಗೆದುಬಿಟ್ಟು ಎಕ್ಸ್ಪ್ರೆಸ್ ಕ್ಯಾಟಗರಿ ಒಳಗೆ ಹಾಕಿರಿ. ಅವಾಗಿಂದ ಇದೆ ಚಾಮರಾಜನಗರಿಂದ ತಿರುಪತಿಗೆ ಹೋಗ್ತಿತ್ತು. ಬಟ್ 1992 ಸ್ಟಾರ್ಟ್ ಆಗಿದ್ದು ಮೈಸೂರಿಂದ. ಆಮೇಲೆ ಎಕ್ಸ್ಟೆಂಡ್ ಆಗುತ್ತೆ 2008 ಚಾಮರಾಜನಗರಕ್ಕೆ. ಆಮೇಲೆ ಇದನ್ನು ಫಾಸ್ಟ್ ಪ್ಯಾಸೆಂಜರಿಂದ ಎಕ್ಸ್ಪ್ರೆಸ್ಸಿಗೆ ಕನ್ವರ್ಟ್ ಮಾಡಿದ್ರೆ 2017 ಇದೇ ಈ ಟ್ರೈನಿಂದ ಹಿಸ್ಟ್ರಿ. ಮತ್ತು ಇದು 16219 16,219 ಚಾಮರಾಜನಗರ ತಿರುಪತಿ ಎಕ್ಸ್ಪ್ರೆಸ್ಸದ ರೂಟ್ ಬಗ್ಗೆ ನಾವು ಮಾತಾಡ್ಬೇಕಂದ್ರೆ, ಇದು ಚಾಮರಾಜನಗರದಿಂದ ನಂಜನಗೂಡು ಮೇಲೆ ಮೈಸೂರಿಗೆ ಹೋಗುತ್ತೆ ರೀ. ಮೈಸೂರಿಂದ ಮಂಡ್ಯ ಮೇಲೆ ಕೆಂಗೇರಿ, ಇದು ಬೆಂಗಳೂರು ಸಿಟಿ ಜಂಕ್ಷನ್ಗೆ ಹೋಗ್ತೀವಿ. ಬೆಂಗಳೂರು ಸಿಟಿ ಜಂಕ್ಷನಿಂದ ನಾವು ಇದು ಯಾವುದ್ರಿ ಬಂಗಾರಪೇಟೆ ಕುಪ್ಪಂ ಮೇಲೆ ನಾವು ಹೋಗಿ ತಲುಪ್ತೀವಿ ರೀ. ಎಲ್ಲಿಗೆ ಹೇಳ್ರಿ, ಕಟ್ಪಾಡಿಯಿಂದ ಹೋಗ್ತೇವೆ ನಾವು. ನಾರ್ಮಲ್ ರೂಟ್ ತೊಗೊಂಡು ಹೋಗಂಗಿಲ್ಲ ರೀ, ಹಿಂಗೆ ಸುತ್ತ ಹೊಡೆದ ಡೈರೆಕ್ಟ್ ರೂಟ್ ಐತಿ. ಕಟ್ಪಾಡಿಯಿಂದ ಚಿತ್ತೂರು ಪಕಾಲ ಮೇಲೆ ತಿರುಪತಿ ಹೋಗ್ತೀವಿ ರೀ. ರೇಣಿಗುಂಟ ಸೈಡ್ ಹೋಗಲ್ಲ, ಮಸ್ತ್ ರೂಟ್ ಐತಿ. ಡೇ ಜರ್ನಿ ಆಗಿದ್ರೆ ತೋರಿಸ್ಬೋದೈತಿ ರೀ. ಬಟ್ ಆ ಸೆಕ್ಷನ್ ಒಳಗೆ ನಾವು ನೈಟ್ ಒಳಗೆ ಹೋಗ್ತೀವಲ್ಲ, ಅದಕ್ಕೆ ಆ ಸೆಕ್ಷನ್ ತೋರ್ಸೋಕೆ ಆಗಂಗಿಲ್ಲ. ಈಗ ಚಾಮರಾಜನಗರ ರೈಲ್ವೆ ಸ್ಟೇಷನ್ ಬಗ್ಗೆ ಮಾತಾಡ್ಬೇಕಂದ್ರೆ, ಚಾಮರಾಜನಗರ ರೈಲ್ವೆ ಸ್ಟೇಷನ್ ನಾನು ನಿಮ್ಗೆ ಹೇಳ್ದಂಗೆ ಒಂದು ಟರ್ಮಿನೇಟಿಂಗ್ ರೈಲ್ವೆ ಸ್ಟೇಷನ್ಸ್ ರೀ. ಇಲ್ಲೇ ಯಾವುದು ನಿಮಗೆ ಜಾಸ್ತಿ ಟ್ರೈನ್ಗಳು ಸಿಗೋಂಗಿಲ್ಲ. ಮೈಸೂರಿಗೆ, ಬೆಂಗಳೂರಿಗೆ ಬಿಟ್ಟರೆ ತುಮಕೂರಿಗೆ ಮತ್ತು ತಿರುಪತಿಗೆ ಟ್ರೈನ್ ಸಿಗುತ್ತೆ. ಬಿಟ್ಟರೆ ಹೆಚ್ಚಿಗೆ ಟ್ರೈನ್ ನಿಮಗೂ ಸಿಗೋಂಗಿಲ್ಲ ಇಲ್ಲಿ. ಬಟ್ ಈಗ ಒಂದು ಹೊಸ ಪ್ರಾಜೆಕ್ಟ್ ಬರತ್ತೈತಿ ಇಲ್ಲಿ, ಸತ್ಯಮಂಗಲಂ ರೈಲ್ ಪ್ರಾಜೆಕ್ಟ್ ಅಂತೇಳಿ. ಬೆಂಗಳೂರಿಂದ ಸತ್ಯಮಂಗಲಂ ಹೋಗೋದು. ಅದು ಹೆಂಗೆ ಬರುತ್ತಪ್ಪ ಅಂದ್ರೆ, ಹಿಂಗೆ ಬೆಂಗಳೂರಿಂದ ಡೈರೆಕ್ಟ್ ಬರೋಂಗಿಲ್ಲ ರೀ. ಅದು ಬೆಂಗಳೂರಿಂದ ಹೆಜ್ಜಾಲ ಬರುತ್ತಲ್ಲ ರೀ, ಮೈಸೂರು ರೋಡ್ ಒಳಗೆ ಔಟ್ರದಾಗ. ಅಲ್ಲಿ ಹೆಜ್ಜಾಲ ಬಂದು ಹೆಜ್ಜಾಲದಿಂದ ಇವ ಕನಕಪುರ, ಇದು ಕೊಳ್ಳೇಗಾಲದ ಮೇಲೆ ಡೈರೆಕ್ಟ್ ಬರ್ತಾನೆ ರೀ ಚಾಮರಾಜನಗರದಿಂದ ಇವ ಇದು ಏನು ಹೇಳ್ರಿ, ಕೊಯಂಬತ್ತೂರಿಗೆ ಕನೆಕ್ಟ್ ಕೊಡು ಇದೆ ಐತ್ರಿ ಐಡಿಯಾ ರೀ. ಅದು 260 ಕಿಲೋಮೀಟರ್ದೇನೋ ರೈಲ್ವೆ ಪ್ರಾಜೆಕ್ಟ್ ಐತದ. 142 ಕಿಲೋಮೀಟರ್ಸ್ ಅದು ಇಲ್ಲೇ ಆಗುತ್ತೆ. ಅಂದ್ರೆ ಹೆಜ್ಜಾಲದಿಂದ ಇದ್ರ ಮಟ್ಟ ಚಾಮರಾಜನಗರ ಮಟ್ಟ ಇಲ್ಲಿಂದ ಭಾಳ ಸಮೀಪ ಆಗಿಬಿಡ್ತು ರೀ. ಅದಾದ್ರೆ ಒಂದಿಟ್ಟು ಚಲೋ ಆಗುತ್ತೆ. ಮತ್ತು ನಂಜನಗೂಡಿಂದನೂ ಒಂದು ಲೈನ್ ಕೊಡತ್ತಾರೆ. ಬಟ್ ಅದಕ್ಕೆ ಭಾಳ ವಿರೋಧ ಐತಿ. ನಾವು ವಿರೋಧ ಮಾಡ್ತೀವಿ ಅದಕ್ಕೆ. ಯಾಕಂದ್ರೆ ಬಂಡೀಪುರ ನ್ಯಾಷನಲ್ ಪಾರ್ಕ್ ಮೇಲೆ ಅದು ಹೋಗುತ್ತಲ್ಲ. ನಾನು ನಿಮ್ಗೆ ಹೇಳಿದೆ 16,219 ಚಾಮರಾಜನಗರ ತಿರುಪತಿ ಎಕ್ಸ್ಪ್ರೆಸ್ ಒಳಗೆ ಟ್ರಾವೆಲ್ ಮಾಡತ್ತೇನೆ ಅಂತೇಳಿ. ಬಟ್ ಯಾವ ಕೋಚ್ ಒಳಗೆ ಟ್ರಾವೆಲ್ ಮಾಡತ್ತಾನೆ ಅಂತ ಹೇಳಿಲ್ಲ ರೀ. ನಾನು ಇವಾಗ ಟ್ರಾವೆಲ್ ಮಾಡತ್ತೇನೆ ರೀ B1 ಕೋಚ 3rd AC ರೀ. ಯಾಕಂತೇಳಿ ಮುಂದೆ ಹೇಳ್ತೇನೆ ನೋಡಿರಿ, ನೀವು ವಿಡಿಯೋ ನೋಡಿ ಗೊತ್ತಾಗಿರುತ್ತೆ. ಬಟ್ ಹೇಳ್ತೇನೆ ರೀ, ನಾನು ಬುಕ್ ಮಾಡಿದ್ದ ಸ್ಲೀಪರ್ ರೀ. ಆದ್ರೆ ಚಾರ್ಟ್ ಆದ್ಮೇಲೆ ಗೊತ್ತಾಯ್ತು ನಂದು ಟಿಕೆಟ್ ಕನ್ಫರ್ಮ್ ಆಗೈತಿ 3rd AC ಒಳಗೆ. ಯಾಕಂದ್ರೆ ನಂದು ಲೋವರ್ ಕ್ಲಾಸಿಗಿರೋ ಟಿಕೆಟನ್ನು ಅಪ್ಗ್ರೇಡ್ ಮಾಡಿ ಅಪ್ಪರ್ ಕ್ಲಾಸಿಗೆ ಮಾಡ್ರೆ. ತಾತ್ಕಾಲ ಒಳಗೆ ಬುಕ್ಕಿಂಗ್ ಮಾಡಿದ್ದೆ ರೀ ನಾನು. ನನಗೇನು ಮೊದಲಿಂದ ಬುಕ್ಕಿಂಗ್ ಮಾಡಿ ವೇಟಿಂಗ್ ಲಿಸ್ಟ್ ಏನು ತೊಗೊಂಡಿಲ್ಲ. ಕನ್ಫರ್ಮ್ ಟಿಕೆಟ್ ಇದ್ದಿದ್ದನ್ನು ತೊಗೊಂಡು ನನಗೆ ಇದ್ರೊಳಗೆ 3rd AC ಒಳಗೆ ಹಾಕ್ಯಾರ. ನಾನು AC ಬಿಟ್ರು AC ನಾನು ಬಿಡಾತಿಲ್ಲ ರೀ. ನಾನು ಸ್ಲೀಪರ್ ಒಳಗೆ ಬುಕ್ ಮಾಡಿ ಇಲ್ಲಿ ಹಾಕ್ತೇನೆ ನೋಡಿರಿ, ನಿಮಗೆ ಸೈಡ್ ಹಾಕಿರ್ತೀನಿ. ಅದಕ್ಕೆ ರೀ ನಂಗೆ ಭಾಳ ಅಂದ್ರೆ ಭಾಳ ಖುಷಿನೂ ಆಯ್ತು, ಒಂದು ಟೈಪ್ ದುಃಖನೂ ಆಯ್ತು. ಯಾಕಂದ್ರೆ ಸ್ಲೀಪರ್ ಮಜಾ ಮಾಡ್ಬೇಕಂತೇಳಿ ನಾ ಈ ಟ್ರೈನ್ ತೊಗೊಂಡೆ. ಬಟ್ ರಾತ್ರಿ ಹೋಗಿ ತಲುಪೋದ್ರಿಂದ ಅಷ್ಟೇನು ಎಫೆಕ್ಟು ಆಗಂಗಿಲ್ಲ ರೀ. ಮತ್ತು ಇದು ಟೈಮಿಂಗ್ ಎಲ್ಲ ನಾವು ಮಾತಾಡೋಣಂತ. ಇದು 3:30 ಇಲ್ಲಿಂದ ಡಿಪಾರ್ಚರ್ ಆಗತ್ತೆ ರೀ. 3:30 ಡಿಪಾರ್ಚರ್ ಆಗಿ ಅಲ್ಲಿ ಹೋಗಿ ತಲುಪೋದು 3:40. 12 ತಾಸಿನ ಜರ್ನಿ ಐತ್ರಿ ಇದು ಚಾಮರಾಜನಗರದಿಂದ ತಿರುಪತಿಗೆ. ನಡಕ್ಕೆ ನಾವು ಎಲ್ಲೆಲ್ಲಿ ಹೋಗ್ತೀವಿ, ಏನೇನು ಸ್ಟಾಪ್ ಆಗುತ್ತೆ, ಏನೇನಾಗುತ್ತೆ ಎಲ್ಲ ಜರ್ನಿ ಒಳಗೆ ತೋರಿಸ್ಕೊಂತ ಹೋಗ್ತೀನಿ. ಚಾಮರಾಜನಗರ ರೈಲ್ವೆ ಸ್ಟೇಷನ್ ಎಷ್ಟು ಮಸ್ತ್ ಆಗೈತೆ ನೋಡ್ರಿ. ಇಲ್ಲೇ ಚಾಮರಾಜನಗರದಿಂದ ತಿರುಪತಿಗೆ ಹೋಗೋ ಟ್ರೈನು ಇಲ್ಲೇ ಐತಿ, ಚಾಮರಾಜನಗರ ರೈಲ್ವೆ ಸ್ಟೇಷನು ಇಲ್ಲೇ ಐತಿ. ಭಾಳ ಅಂದ್ರೆ ಭಾಳ ಮಸ್ತ್ ಕಾಣತೈತೆ ರೀ ರೈಲ್ವೆ ಸ್ಟೇಷನು. ನೋಡೋಕೆ ಎಷ್ಟು ಮಜಾ ಅನ್ಸತ್ತೈತಿ. ಇಲ್ಲಿ ನೋಡ್ರಿ, ಇಲ್ಲಿ ಚಾಮರಾಜನಗರದವ್ರು ಯಾರ್ಯಾರು ಕಾಮೆಂಟ್ ಮಾಡಿರಿ. ಮತ್ತು ಸುತ್ತಮುತ್ತಲ ಹಳ್ಳಿಯವರಿದ್ದರೂ ಕಾಮೆಂಟ್ ಮಾಡಿರಿ. ಎಷ್ಟು ಮಸ್ತ್ ಐತ್ರಿ. ನೋಡೋದಿದ್ದೆ ಚಾಮರಾಜನಗರದಿಂದ ಇದು ಕೊಯಂಬತ್ತೂರು ಮತ್ತು ಇದು ತಮಿಳ್ನಾಡೆಲ್ಲ ಭಾಳ ಸಮೀಪ ಆಗ್ತಾವೆ ರೀ. ಸುಮ್ಮನೆ ಈಗ ಮೈಸೂರು ಅವ್ರ ಸೈಡದು ಇದ್ರೆ ಆಲ್ಮೋಸ್ಟ್ ಕೊಯಂಬತ್ತೂರ್ದು ಹೋಗ್ಬೇಕಂದ್ರೆ ಅವ್ರು ವಾಯಾ ರೋಡ ಹೋಗ್ತಾರೆ ಬಿಟ್ರಿ, ಟ್ರೈನಿಗೆ ಹೋಗಲ್ಲ. ಟ್ರೈನ್ ಹೋದ್ರೆ ಫುಲ್ಲು ಸುತ್ತ ಹೊಡೆದು ಇಲ್ಲ ಏನಿಲ್ಲ ಅಂದ್ರೆ ಒಂದು 8ರಿಂದ 9 ತಾಸರ ಮಿನಿಮಮ್ ಜರ್ನಿ ಆಗುತ್ತೆ ರೀ. ಬಟ್ ಹಿಂಗೆ ಬಂದರೆ 2.5-3 ತಾಸು ಜರ್ನಿ. ಕೊಯಂಬತ್ತೂರ್ಗೆ ಹೋಗೋಕೆ ಏನರ ಹಿಂಗೆ ಸುತ್ತಮುತ್ತಲವ್ರು ಇದ್ರೆ ಗೊತ್ತಿಲ್ಲ ಅಂದ್ರೆ ಹಿಂಗೆ ಮಾಡ್ಕೋಬೋದು. ಆಲ್ಮೋಸ್ಟ್ ಗೊತ್ತಿರುತ್ತೆ ರೀ ಲೋಕಲ್ ಮಂದಿಗೆ. ಬಟ್ ನಾ ಹೇಳಂಗೆ ಹೇಳತ್ತೀನಿ.
ಬರ್ರಿ ಈಗ ನಾವು ನಮ್ದು ಲೋಕೋಮೋಟಿವ್ ಯಾವ್ದು ಅಂತೇಳಿ ನೋಡ್ಕೊಂಬರ್ರಿ 40226 KJM ಅದ WDP4 ಇದು ನಮ್ದು ಮೈಸೂರು ಮಠ ಅಷ್ಟೇ ರೀ. ಮೈಸೂರಿಂದ ಇದಕ್ಕೆ ವ್ಯಾಪ್ 4 ಹಾಕ್ತಾರೆ. ಅಲ್ಲಿ ಮಠ ಮೈಸೂರು ಮಠ ಇನ್ನೂ ಪೂರ್ತಿ ಇದೆ ಎಲೆಕ್ಟ್ರಿಫಿಕೇಷನ್ ಆಗೈತೆ ರೀ. ಬಟ್ ಎಲ್ಲಿ ಮಿಡಲ್ ಆಗಿಲ್ಲ ಅನ್ಸುತ್ತೆ. ನಂಜನಗೂಡು ಸೈಡ್ ಏನೋ ಅನ್ನತ್ತಿದ್ರು, ಅದು ನಿಮಗೆ ನಾನು ಕಂಪ್ಲೀಟ್ ತೋರಿಸ್ತಾನೆ ಅಂತ. ಬಟ್ ಇವತ್ತಿಂದ ನಮ್ಮದು ಲೋಕೋ 40226 KJM ಅದು. ಹಿಂದಿನ ವಿಡಿಯೋ ಒಳಗೆ ನೋಡಿರ್ತೀರಿ, ನಾನು ಬಂದೆ ನಮ್ಮ ಬೆಳಗಾವಿ ಮೈಸೂರು ತೊಗೊಂಡು ಮೈಸೂರು ಒಳಗೆ ಒಂದು ಸ್ವಲ್ಪ ಅಡ್ಡಾಡಿದೀವಿ ರೀ. ಆಮೇಲೆ ಚಾಮರಾಜನಗರ ಮೈಸೂರು ಒಂದು ಬರುತ್ತಲ್ಲ ರೀ, ಅದು 12 ಗಂಟೆಗೆ ಬರುತ್ತೆ ನೋಡಿರಿ ಮಧ್ಯಾಹ್ನ. ಅದನ್ನು ತೊಗೊಂಡು ಬಂದ್ವಿ. ಅದು ನೋಡ್ರಿ ಇದೇ ರೇಖೆ ಅಲ್ಲಿ ಇದಕ್ಕೆ ಇದು ಎಲ್ಲ ಮೇಂಟೆನೆನ್ಸಿಗೆ ಹೋಗಿರುತ್ತಲ್ಲ ರೀ, ಅದು ವಾಪಸ್ ಬರೋದೈತೆ. ಇದೇ ರೇಖೆ ಒಳಗೆ ನಾವು ಇಲ್ಲಿ ಮಟ್ಟ ಬಂದೀವಿ ರೀ. ಇಲ್ಲಿಂದ ಮೈಸೂರಿಂದ ಚಾಮರಾಜನಗರ, ವಾಪಸ್ ಚಾಮರಾಜನಗರದಿಂದ ತಿರುಪತಿಗೂ ಇದೇ ಟ್ರೈನಾಗ ಹೋಗ್ತೀವಿ ನಾವು. ಮತ್ತು ನಾವು ತಿರುಪತಿಯಿಂದ ಚೆನ್ನೈಗೆ ಹೋಗೋ ಪ್ಲ್ಯಾನ್ ಐತ್ರಿ, ಅದು ಇದೇ ಟ್ರೈನ್. ಯಾಕಂದ್ರೆ ಇದ್ರ ಜೊತೆ ಗರುಡಾದ್ರಿ ಎಕ್ಸ್ಪ್ರೆಸ್ ಅದು ರೇಕ್ ಶೇರಿಂಗ್ ಐತಿ. ಸೊ ನಾವು 3:40ಕ್ಕೆ ನಾವು ಹೋಗಿ ಮುಟ್ಟರು ಬೆಳಗ್ಗೆ, ಆರಾಮಾಗಿ ನಾವು ಇದೇ ಟ್ರೈನಾಗೂ ಮಲ್ಕೋಬೋದು, ಏನು ತೊಂದರೆ ಇಲ್ಲ. ಯಾಕಂದ್ರೆ ನಾವು ಜರ್ನಿ ಇದ್ರೊಳಗೆ ಕಂಟಿನ್ಯೂ ಮಾಡೋದ್ರಿಂದ ಪ್ರಾಬ್ಲಮ್ ಆಗಂಗಿಲ್ಲ ರೀ. ಅದು ಫುಲ್ ಎಲ್ಲ ಡಬಲ್ ಧಮಾಕ ತ್ರಿಬಲ್ ಧಮಾಕ ರೀ. ಯಾಕಂದ್ರೆ ಮೈಸೂರಿಂದ ಇದೇ ಟ್ರೈನ್, ಚಾಮರಾಜನಗರದಿಂದ ಮತ್ತು ತಿರುಪತಿ ಇದೇ ಟ್ರೈನ್, ತಿರುಪತಿಯಿಂದ ಚೆನ್ನೈ ಇದೇ ಟ್ರೈನ್, ಒಟ್ಟು ತ್ರಿಬಲ್ ಧಮಾಕ ಮಸ್ತ್ ಆಗೈತಿ. ಜರ್ನಿ ತೋರಿಸ್ತೀನಿ. ಮತ್ತು ಈಗಿನ ಮಟ್ಟಿಗೆ ಮಾತಾಡ್ಬೇಕಂದ್ರೆ ಇದ್ರ ಇಂಟೀರಿಯರ್ ಏನು ಚೊಕ್ಕ ಐತೆ ಗೊತ್ತು ರೀ. ಸ್ಲೀಪರ್ದಾಗ ಕುಂತಿದ್ದೀವಿ ನಾವು ಐಟಮಟ, ಹೆವಿ ಇಂಟೀರಿಯರ್ಸ್ ಐತೆ ರೀ. ತೋರಿಸ್ತಂಬರಿ ನಿಮ್ಗೆ, ಈಗ ಹೇಳಿದ್ರೆ ಅಷ್ಟೇ ಗೊತ್ತಾಗಲ್ಲ, ತೋರಿಸ್ತೀನಿ. ಮತ್ತು ಇಷ್ಟು ಕ್ಲೀನ್ ಐತೆ ಹೇಳ್ರಿ ಟ್ರೈನ್, ಮಸ್ತ್ ಅಂದ್ರೆ ಮಸ್ತ್ ಕ್ಲೀನ್ ಐತಿ. ಮೈಸೂರು ಡಿವಿಷನ್ದವ್ರು ಆಲ್ವೇಸ್ ದೇ ಆರ್ ಬೆಸ್ಟ್ ಅಟ್ ಕ್ಲೀನ್ಲಿನೆಸ್. ಹೋಗಂಬರ್ರಿ ನೋಡ್ರಿ ಇಲ್ಲೇ ಇದು B2/C1 ಹಿಂಗೆ ಆಲ್ಮೋಸ್ಟ್ ಎಲ್ಲ ಕಡೆ ಹಾಕಿರ್ತಾರೆ. ಇದೇನಂತ ನೀವು ತಿಳ್ಕೊಬೇಕಂದ್ರೆ ಈಗ ನೋಡ್ರಿ, ಇದು ಚಾಮರಾಜನಗರದಿಂದ ಬೆಂಗಳೂರು ಮಠ ಒಂದಷ್ಟು ಡೇ ಟೈಮ್ನಾಗ ಹೋಗುತ್ತಲ್ಲ, ಅದ್ರ ಸಂಬಂಧ ನೀವು ಒಂದು 2 ಕೋಟ ಬರ್ತಾವೆ ರೀ. ಒಂದು ಬೆಂಗಳೂರದ್ದು ರಿಮೋಟ್ ಲೊಕೇಶನ್ ಬರುತ್ತೆ, ಒಂದು ಚಾಮರಾಜನಗರದಿಂದ 1 ಕೋಟ ಬರುತ್ತೆ. ಚಾಮರಾಜನಗರದಿಂದ ನೀವು ಬೆಂಗಳೂರು ಮಠ ಬುಕ್ ಮಾಡತ್ತೀರಂದ್ರೆ ನಿಮಗೆ ಇದು ಸೀದಾ ತೋರಿಸುತ್ತೆ ರೀ, ಅಂದ್ರೆ ಚೇರ್ ಕಾರ್ ತೋರಿಸುತ್ತೆ. ಅತ್ತಾಗ ಮುಂದೆ ಜರ್ನಿ ಮಾಡತ್ತೀರಂದ್ರೆ ನಿಮಗೆ ಚೇರ್ ಕಾರ್ ತೋರಿಸಂಗಿಲ್ಲ. ಬೇಕಾದ್ರೆ ನೀವು ಟ್ರೈ ಮಾಡಿ ನೋಡ್ರಿ, ಅದಕ್ಕೆ C1 ಅಂತಾರೆ. ಬಟ್ ನಿಮಗೆ 3rd AC ಒಳಗೆ ಟಿಕೆಟ್ ಆಟ್ ಆಗುತ್ತೆ. ಇದೊಂದು ಚಲೋ ಅನ್ಬೋದು ರೀ. ಯಾಕಂದ್ರೆ ಚೇರ್ ಕಾರಿಂದ 3rd AC ರೇಟ್ ಕಂಪ್ಯಾರಿಸನ್ 120 to 130 ರೂಪೀಸ್ ಕಡಿಮೆ ಇರುತ್ತೆ ರೀ. ನಾನು ಹೇಳ್ದಂಗೆ ನಿಮ್ಗೆ ಈ ಟ್ರೈನಿದ್ದು ಸ್ಲೀಪರ್ ಇಂಟೀರಿಯರ್ ತೋರಿಸ್ತೀನಿ, ಮಸ್ತ್ ಅಂದ್ರೆ ಮಸ್ತ್ ಐತ್ರಿ. ಇಲ್ಲಿ ನೋಡ್ರಿ, ಇದು ಕಾಂಬಿನೇಷನ್ ನೋಡ್ರಿ ಎಷ್ಟು ಮಸ್ತ್ ಕಾಣತೈತಿ. ವಾಶ್ರೂಮ್ದಾಗೂ ಸೇಮ್ ಕಾಂಬಿನೇಷನ್ ಐತಿದೆ. ತಡ್ರಿ ತೋರಿಸ್ತಾನೆ ಇಲ್ಲಿ, ವಾಶ್ರೂಮ್ದಾಗ ಮತ್ತು ಡಿಫ್ರೆಂಟ್ ನೋಡ್ರಿ. ಇಲ್ಲಿ ಎಷ್ಟು ಮಸ್ತ್ ಐತಿದೆ ಟ್ರೈನಿದ್ದು ಇಂಟೀರಿಯರ್ಸ್, ಮಸ್ತ್ ಅಂದ್ರೆ ಮಸ್ತ್ ಮಾಡ್ರಿ ಇದ್ರದ್ದು. ಇಲ್ಲಿ ನೋಡ್ರಿ, ಮತ್ತು ಕ್ಲೀನ್ಲಿನೆಸ್ಸು ಅಷ್ಟು ಮಸ್ತ್ ಐತ್ರಿ, ಟಾಪ್ ನಾಚ್ ಐತ್ರಿ ಗಾಡಿ. ಎಷ್ಟು ಅಂದ್ರೆ ಅಷ್ಟು ಕ್ಲೀನ್. ಈಗ ನೋಡ್ರಿ ಆರಾಮ್ ಹಿಂಗೆ ಮುಟ್ಬೋದು ನೀವು ಇದನ್ನು. ನಮ್ಮ ಮೈಸೂರು ಗಾಡಿ ಹೊಲಸಾಗ್ಬಿಟ್ಟಿತ್ತು ಸೀಟ್ಗಳೆಲ್ಲ, ನಾ ಕಂಪ್ಲೇಂಟಾಗಿ ಹೊರಸ್ಕೊಂಡೇನಿ, ಅದನ್ನು ನಾನು ನಿಮ್ಗೆ ಹೇಳಿಲ್ಲ. ಮಸ್ತ್ ಐತಿ. ಬಟ್ ಈಗ ನಮ್ಮ ಕೋಚ್ ನಾವು ಬುಕ್ ಮಾಡಿದ್ರೆ ತೋರಿಸಿರ್ತಾನೆ ನೋಡ್ರಿ ಇಲ್ಲಿ S1 3 ಮತ್ತು 6 ನಾವು ಬುಕ್ ಮಾಡಿದ್ದ ಅಪ್ಪರ್ ತಾತ್ಕಾಲ ಒಳಗೆ. ಬಟ್ ನಮಗೆ ಸಿಕ್ಕಿದ್ದೆ ಯಾವ ಕೋಚ್ಗಳು ಅಂತೇಳಿ ಬರ್ರಿ ತೋರಿಸ್ತಾನೆ ಈಗ. ಇಲ್ಲಿ ನೋಡ್ರಿ, ಇದು ಇಂಟೀರಿಯರ್ಸ್ ಎಷ್ಟು ಮಸ್ತ್ ಐತಿ. ಬಟ್ ಸ್ಲೀಪರ್ದು ಇಂಟೀರಿಯರ್ಸ್ ನಂಗೆ ಭಾರಿ ಲೈಕ್ ಆಯ್ತು. ಯಾಕಂದ್ರೆ AC ಒಳಗೆ ಇಂಟೀರಿಯರ್ಸ್ ಮೇಂಟೈನ್ ಮಾಡ್ತಾರೆ, ಬಟ್ ಸ್ಲೀಪರ್ ಒಳಗೂ ಮೇಂಟೈನ್ ಮಾಡಿರಲ್ಲ, ಭಾರಿ ಬೆಸ್ಟ್. ನೋಡತ್ತಾರಲ್ರಿ B1 ಇದು ನಮ್ಮದು ಬೋಗಿ ಬಂದ್ಬಿಟ್ಟು ಹತ್ತನ್ ಬರ್ರಿ. 11 ಮತ್ತು 12 ಸೀಟ್ ನಂಬರ್ ನಮ್ಮದು. AC ಆನ್ ಆಗೈತೆ ರೀ 3 ಗಂಟೆಗೆ. ನಮ್ಮ ಬಸವಾದ ಇಂಟೀರಿಯರ್ಸ್ ಇದ್ದಂಗೆ ಐತೆ ನೋಡ್ರಿ. ಇದು ಅಂದ್ರೆ 3rd AC ಇದು ಮಸ್ತ್ ಐತೆ ರೀ. 11 12 ಇಲ್ಲ ಐತ್ರಿ ಲೋವರ್, 11 ಇಲ್ಲೈತಿ ಅಪ್ಪರ್. ಇದು ನಮ್ದು ಡಿಪಾರ್ಚರ್ ಟೈಮಿಂಗ್ ಆಗಲ್ಲ ರೀ. ಡಿಪಾರ್ಚರ್ ಟೈಮಿಂಗ್ ಆದ್ಮೇಲೆ ತೋರಿಸ್ತೀನಿ, ವೇಟ್ ಮಾಡಂಬರ್ರಿ. ಡಿಪಾರ್ಚರಿಂಗ್ ಕರೆಕ್ಟ್ 3:30ಗೆ ಡಿಪಾರ್ಟ್ ಆದ್ವಿ ರೀ ನಾವು ಚಾಮರಾಜನಗರಿಂದ. ನೋಡ್ರಿ ರೈಲ್ವೆ ಸ್ಟೇಷನ್ ಎಷ್ಟು ಮಸ್ತ್ ಆಕೈತೆ ರೀ. ಇಲ್ಲಿ ಅಂದ್ರೆ ಮೋಡ್ರಿ, ಎಷ್ಟು ಮಸ್ತ್ ಆಗೈತಿ. ಇಲ್ಲಿ ವೆದರ್ ಅಂದ್ರೆ ಮಸ್ತ್ ಆಗೈತೆ ರೀ. ಬಟ್ ಸ್ವಲ್ಪ ಬಿಸಿಲು ಐತಿ. ಇಲ್ಲಿ ಮೈಸೂರೊಳಗೆ ಫುಲ್ ಮಳೆ ಇತ್ತು. ರೀ ಈಗ ನಿಮ್ಗೊಂದು ಕರೆಕ್ಟ್ ಐಡಿಯಾ ಕೊಡ್ತಾನೆ ನಾನು, ನಮ್ಮ ಟ್ರೈನ್ ಹೆಂಗೆ ಹೋಗುತ್ತೆ ಅಂಥೇಳಿ ನೋಡೋಂಬರಿಲ್ಲ. ಇಲ್ಲಿ ನೋಡ್ರಿ, ನಮ್ಮ ಟ್ರೈನ್ ಚಾಮರಾಜನಗರ ಬಿಟ್ಕೊಡ್ಕ ನಂಜನಗೂಡು ಟೌನ್ ಹೋಗುತ್ತೆ. ಅಲ್ಲಿಂದ ಚಾಮರಾಜಪುರಮ್ಮ, ಇದು ಮೈಸೂರು ಔಟ್ರದ ಬರುತ್ತೆ ರೀ. ಮೈಸೂರು ಹೋಗುತ್ತೆ ಜಂಕ್ಷನಿಗೆ, ಆಮೇಲೆ ಪಾಂಡವಪುರ, ಮಂಡ್ಯ, ಮದ್ದೂರು ಮೇಲೆ ಚನ್ನಪಟ್ಟಣ, ರಾಮನಗರ, ಬಿಡದಿ, ಕೆಂಗೇರಿ, ನಾಯಂಡನಹಳ್ಳಿ, ಆಮೇಲೆ KSR ಬೆಂಗಳೂರು ಸಿಟಿ ಜಂಕ್ಷನ್ ಹೋಗುತ್ತೆ ರೀ. ಅಲ್ಲಿಂದ ಬೆಂಗಳೂರು ಕ್ಯಾಂಟ್, ಬೈಯಪ್ಪನಹಳ್ಳಿ, KR ಪುರಮ್, ವೈಟ್ಫೀಲ್ಡ್, ಮಾಲೂರು, ತ್ಯಾಕಲ್ಲು, ಬಂಗಾರಪೇಟು, ಕಾಮಸಮುದ್ರಮು, ಹಿಂಗೆಲ್ಲ ಅದು ಜೊಲ್ಲಾರ್ಪೇಟೆ ಹೋಗುತ್ತೆ ರೀ. ಆಮೇಲೆ ಕಟ್ಪಾಡಿ,
ಚಿತ್ತೂರು, ಪಕಾಲ, ತಿರುಪತಿ ಇದೆ ನಮ್ಮ ರೂಟ. 3:15 ಟೈಮಿಂಗ್ ತೋರಿಸತ್ತೆ. ಅದು ಹಿಂದಿನ ದಿನದ ಹಾಕಿಟ್ಟಿದ್ದೀನಿ ಅಂದ್ರೆ ನೋಡೋಕೆ ಕನ್ಸಿಸ್ಟೆನ್ಸಿ ಟ್ರೈನದ ಈಗಿನ ಮಟ್ಟಿಗೆ ನೋಡಿರಿ ಟ್ರೈನ್ ಮಸ್ತ್ ಅಂದ್ರೆ ಮಸ್ತ್ ಕ್ಲೀನ್ ಐತಿ. ಇಲ್ಲಿ ನೋಡ್ರಿ ಇಲ್ಲ ಮೈಸೂರು ಡಿವಿಷನ್ದವ್ರು ಇಷ್ಟು ಮಸ್ತ್ ಟ್ರೈನ್ ಇಡ್ತಾರಲ್ರಿ, ಮಸ್ತ್ ಅಂದ್ರೆ ಮಸ್ತ್ ಕ್ಲೀನ್ ಇರ್ತಾವ್ರಿ ಟ್ರೈನ್ಗಳು. ಇಲ್ಲಿ ನೋಡ್ರಿ ನೀವು ಇಲ್ಲೇ ಟಾಪ್ ನಾಚ್ ಇಟ್ಟಿರ್ತಾರೆ. ಮೈಸೂರು ಡಿವಿಷನ್ದವ್ರು ಎಷ್ಟು ಮಸ್ತ್ ಟ್ರೈನ್ಗಳನ್ನ ಕ್ಲೀನ್ ಮಾಡಿ ಕಳಿಸ್ತಾರೆ ಅನ್ನೋದಕ್ಕೆ ಉದಾಹರಣೆ ಇಲ್ಲೇ ಐತ್ರಿ. ಬೇರೆ ಡಿವಿಷನ್ಗಳ್ದು ನಾನು ಮಾತಾಡತ್ತಿಲ್ಲ, ಬಟ್ ಮೈಸೂರು ಡಿವಿಷನ್ದವ್ರದ್ದು ಇದು ಟ್ರೈನ್ ರೀ. ಇಲ್ಲಿ ನೋಡ್ರಿ ಇದನ್ನು ಎಷ್ಟು ಕ್ಲೀನ್ ಐತಿ. ಇದು 3rd AC ಅಂತೇಳಿ ನಿಮ್ಗೆ ಅನ್ಸ್ಬೋದು, ಬಟ್ ಸ್ಲೀಪರು ನಾನು ತೋರಿಸೀನಿ ನೋಡ್ರಿ. ಮಸ್ತ್ ಅಂದ್ರೆ ಮಸ್ತ್ ಕ್ಲೀನ್ ಐತ್ರಿ ಟ್ರೈನ್, ಮಸ್ತ್ ಹೈಜಿನಿಕ್ ಮೇಂಟೈನ್ ಮಾಡ್ರೆ ಭಾರಿ ಮಸ್ತ್ ಅನ್ನಿಸ್ತಾ. ಬಟ್ ನಾನೊಂದು ವಿಡಿಯೋ ಇನ್ನೊಂದಷ್ಟು ದಿನ ಆದ್ಮೇಲೆ ಹಾಕ್ತೇನೆ ರೀ. ಆ ಟ್ರೈನ್ ನೋಡಿ ಈ ಟ್ರೈನ್ ನೋಡಿ ಕಂಪೇರ್ ಮಾಡಿರಿ ನೀವು, 1000 ಗುಣ ಮಸ್ತ್ ಐತ್ರಿ ಈ ಟ್ರೈನ್. ಬರೀ ಒಳಗೆ ಹೋಗೋಣ, ನಮ್ಮದು ಇಂಟೀರಿಯರ್ಸ್ ನೋಡೋದಂತೆ 3rd AC. ಇಲ್ಲೇ ನೋಡತ್ತಾರಲ್ಲ, ಇದು ಇನ್ನೊಂದು ಟೈಪ್ ಇಂಟೀರಿಯರ್ ರೀ. ಅಂದ್ರೆ ICF ಒಳಗೆ 2 ಟೈಪ್ ಬರ್ತಾವೆ. ಒಂದು ಬ್ರೌನ್ ಸೀಟಿಂದ ಅವು ಒಂದು ಸ್ವಲ್ಪ ಸೀಟ್ ಡಿಫ್ರೆಂಟ್ ಇರ್ತಾವೆ ರೀ, ಬಟ್ ಸೇಮ್ ಬರುತ್ತೆ ಇಂಟೀರಿಯರ್ಸ್ ಎಲ್ಲ. ಬಟ್ ಇಲ್ಲಿ ನೋಡ್ರಿ ನಮಗೆ ಏನಾಗಿತ್ತು ಹೊಡ್ತಾ, ಇದು ಚಾರ್ಜಿಂಗ್ ಸಾಕೆಟ್ ಇಲ್ಲೊಂದು ಐತಿ, ಇಲ್ಲೊಂದು ಯಾವುದು ಇಲ್ಲೇ ಇಲ್ಲ. ಇಲ್ಲಿ ಏನೇನೋ ಟ್ಯಾಪಿ ಗಿಪ್ಪಿ ಬಡ್ದಂಗೆ ಮಾಡಿಬಿಟ್ರಿ ಇಲ್ಲೇನಿಲ್ಲ. ಬಟ್ ಅದು ವರ್ಕ್ ಆಗತ್ತಿಲ್ಲ. ಅದನ್ನು ಒಂದು ಸ್ವಲ್ಪ ಕಂಪ್ಲೇಂಟ್ ಹಾಕಿ ಮಾಡಿಸ್ಬೇಕು. ಮತ್ತು 3x3 ಕಾಂಬಿನೇಷನ್ ಇರುತ್ತೆ ಇದು 3rd AC ಒಳಗೆ. ಮತ್ತು ಇಲ್ಲೇ ಸೈಡ್ ಅಪ್ಪರ್ ಸೈಡ್ ಲೋವರ್ ಇರುತ್ತೆ. ಹಿಂಗೈತೆ ನೋಡ್ರಿ ಇಂಟೀರಿಯರ್ಸ, ಮಸ್ತ್ ಅಂದ್ರೆ ಮಸ್ತ್ ಫೀಲ್ ಬರೋದೈತಿ. ಮತ್ತು ಅಟೆಂಡರ್ಗಳ ಬಗ್ಗೆ ಮಾತಾಡ್ಬೇಕಂದ್ರೆ ಮೈಸೂರಿಂದ ಹತ್ತಾರ ಅನ್ಸುತ್ತೆ ರೀ. ಇಲ್ಲಿ ಯಾರೂ ಇಲ್ಲ ಇಲ್ಲಿಗ ಈಗಿನ ಮಟ್ಟಿಗೆ. ನಂಜನಗೂಡು ರೈಲ್ವೆ ಸ್ಟೇಷನ್ ಎಂಟ್ರ್ ಆದೇವ್ರಿ ಈಗ ನಾವು. ಫುಲ್ ಅಂದ್ರೆ ಫುಲ್ ರಶ್ ಐತೆ ನೋಡ್ರಿ ನಂಜನಗೂಡು. ನೋಡ್ರಿ ಇಲ್ಲಿ ರಶ್ ಎಂಡ್ ಮಠ ಹಿಂಗೆ ಐತ್ರಿ. ಇದು ಅಲ್ಲಿ ಸ್ಟಾರ್ಟಿಂಗಿಂದ ಎಂಡ್ ಮಠ ಭಾಳ ಪ್ಯಾಟ್ರನೇಜ್ ಐತೆ ಬಿಡ್ರಿ ಇದು ಟ್ರೈನಿಗೆ. ಚಾಮರಾಜನಗರ ತಿರುಪತಿ ಎಕ್ಸ್ಪ್ರೆಸ್ ಬಂದೈತ್ರಿ ನಂಜನಗೂಡು ಟೌನಿಗೆ. ಫಸ್ಟ್ ಅಫಿಷಿಯಲ್ ಸ್ಟಾಪ್ ನಮ್ದು ಇದೆ ನಂಜನಗೂಡು ಟೌನ್ನ. ಮತ್ತು ನಂಜನಗೂಡು ಬಗ್ಗೆ ಮಾತಾಡ್ಬೇಕಂದ್ರೆ ನಂಜನಗೂಡದಿಂದ ನಿಲಂಬೂರ್ ಅನ್ನೋ ಕೇರಳದ ಊರಿಗೆ ಒಂದು ಲೈನ್ ಮಾಡ್ಬೇಕಂತೇಳಿ ಕೇರಳ ಗೌರ್ಮೆಂಟ್ ಪ್ರಪೋಸಲ್ ಕೊಟ್ಟಿತ್ತು, ಬಟ್ ಅದನ್ನು ರಿಜೆಕ್ಟ್ ಮಾಡ್ರೆ. ಯಾಕಂದ್ರೆ ಅದು ನಮ್ಮ ಬಂಡೀಪುರ ನ್ಯಾಷನಲ್ ಪಾರ್ಕ್ ಮೇಲೆ ಹಾದು ಹೋಗಿತ್ತು. ಅದರಿಂದ ಜೀವ ಜಂತುಗಳಿಗೆ ಮತ್ತು ಪ್ರಾಣಿಗಳಿಗೆ ಹಾನಿ ಆಗುತ್ತೆ ಅಂತೇಳಿ ಪ್ರಾಣಿ ದಯಾ ಸಂಘದವರ ಇದನ್ನು ಮಾಡಿರಿ. ಅಂದ್ರೆ ಒಂದು ಕ್ಯಾಂಪೇನ್ ಮಾಡಿ ಸೇವ್ ಬಂಡೀಪುರ ಅಂತೇಳಿ ಇದನ್ನು ರಿಜೆಕ್ಷನ್ ಮಾಡ್ಯಾರಿ. ಈಗ ಇನ್ನೂ ಟಾಕ್ಸ್ ಒಳಗೆ ಐತಿದೆ. ನಿಲಂಬೂರ್ ರೋಡ್ ಅನ್ನೋ ರೈಲ್ವೆ ಸ್ಟೇಷನ್ ನೀವು ಕೇರ್ಬೋದು. ಬೆಸ್ಟ್ ಸೆಕ್ಷನ್ ಅಂತಾರೆ ಅದು, ಶೋರ್ನೂರ್ ಟು ನಿಲಂಬೂರ್ ಅಂತೇಳಿ. ಆ ನಿಲಂಬೂರಿಗೆ ಕನೆಕ್ಟ್ ಮಾಡ್ಬೇಕಂತೇಳಿ ಐತ್ರಿ ಇದು. ವಯನಾಡಿಗೆ ಕನೆಕ್ಟ್ ಮಾಡ್ಬೇಕಂತ ಹೇಳಿತ್ರಿ ಇದು, ವಯನಾಡ್ ಡಿಸ್ಟಿಕ್ಕಿಗೆ. ಮತ್ತು ಇಲ್ಲಿ ನಾವು ಮಾತಾಡ್ಬೇಕಂದ್ರೆ 5 ನಿಮಿಷ ಡಿಲೇ ಅದಾವೆ. ಮತ್ತು ಟ್ರೈನಿಗೆ ಹೆವಿ ರಶ್ ಅಂದ್ರೆ ಹೆವಿ ರಶ್ ಇಲ್ಲಿಂದ ಆತ. ಚಾಮರಾಜನಗರದಿಂದ 50ಕ್ಕಿಂತ ಕಮ್ಮಿ ಜನ ಈ ಟ್ರೈನಿಗೆ ಬೋರ್ಡ್ ಮಾಡ್ಯಾರ. ಬರೀ ಹೋಗೋಣ ಅಂತ 5 ನಿಮಿಷ ಅಷ್ಟು ಸ್ಟಾಪ್ ಇತ್ತು. ಡಿಪಾರ್ಟ್ ಆದ್ವಿ ರೀ ನಾವು ನಂಜನಗೂಡು ಟೌನಿಂದ. ಇನ್ನು ನೆಕ್ಸ್ಟ್ ಸ್ಟಾಪ್ ಬಂದ್ಬಿಟ್ಟು ನಮ್ದು ಚಾಮರಾಜಪುರಂ ಬರತ್ರಿ. ಅದ ಮೈಸೂರು ಜಂಕ್ಷನ್ ಔಟ್ರದಾಗ. ನಂಜನಗೂಡು ಊರು ಸುತ್ತಮುತ್ತಲ ಗುಡ್ಡ ಬೆಟ್ಟಗಳಿಂದ ತುಂಬಿಟ್ಟೈತ್ರಿ. ಮಸ್ತ್ ಐತ್ರಿ ಲೊಕೇಶನ್ ನೋಡೋಕೆ ಮಾತ್ರ. ಇಲ್ಲಿಂದ ನಿಮ್ಗೆ ಬಂಡೀಪುರ ನ್ಯಾಷನಲ್ ಪಾರ್ಕ್ ಸ್ಟಾರ್ಟ್ ಆಗತ್ತಲ್ಲ ರೀ, ಬರೀ ಬೆಸ್ಟ್ ಐತ್ರಿ. ಮತ್ತು ನೀವು ಇಲ್ಲಿಂದ ಊಟಿಗೆ ಹೋಗಿ ನಿಮ್ಗೆ ನಂಜನಗೂಡಿಂದನೇ ರೂಟ್ ಡೈವರ್ಟ್ ಆಗುತ್ತೆ ನಿಮ್ಗೆ ಮೈಸೂರಿಂದ. ಕಾರ್ಮಿಕ ವಿಶ್ರಾಂತಿ ಗೃಹ ಐತೆ ನೋಡ್ರಿ ಇಲ್ಲೇ. ಇಂಥದ್ದು ಮಾಡ್ಬೇಕು ರೀ ಹಳೆ ಕೋಚ್ಗಳನ್ನ ತೊಗೊಂಡು. ಯಾಕಂದ್ರೆ ರೈಲ್ವೆಗಾಗಿ ಅಷ್ಟು ದುಡಿತಿರ್ತಾರೆ, ಅವ್ರಿಗೆ ಇಂಥವು ಮಾಡ್ರೆ ಎಷ್ಟೋ ಡಿಫ್ರೆನ್ಸ್ ಬೀಳುತ್ತೆ ರೀ. ಎಲ್ಲ ಫುಲ್ ಎಲೆಕ್ಟ್ರಿಫಿಕೇಷನ್ ಆಗೈತೆ ರೀ ಇದು. ಬಟ್ ಇನ್ನೂ ಯಾಕೆ ಡೀಸೆಲ್ ಓಡಿಸತ್ತಾರ ಗೊತ್ತಿಲ್ಲ. ಬಟ್ ಡೀಸೆಲ್ ಓಡಿಸಿದಷ್ಟು ಚಲೋ ರೀ. ಇಲ್ಲಿ ಬಸ್ ಸ್ಟ್ಯಾಂಡ್ ಡಿಪೋ ಇದ್ದಂಗೆ ಐತೆ ನೋಡ್ರಿ ಇಲ್ಲಿ ರೈಲ್ವೆ ಸ್ಟೇಷನ್ ಬಾಜು ನನ್ನ ನಂಜನಗೂಡು ಡಿಪೋ.
ಚಾಮರಾಜನಗರ ತಿರುಪತಿ ಎಕ್ಸ್ಪ್ರೆಸ್ ಬಂದೈತ್ರಿ ಈಗ ಚಾಮರಾಜಪುರಮಿಗೆ. ಇಲ್ಲಿ 1 ನಿಮಿಷ ಸ್ಟಾಪ್ ಐತಿ. ಮೈಸೂರದ್ದು ಹೊರಗೆ ಬರುತ್ತೆ ರೀ 3 ಕಿಲೋಮೀಟ್ರ್. ಬಟ್ ಅಶೋಕಪುರಮ್ಗೆ ಸ್ಟಾಪ್ ಕೊಟ್ಟಿಲ್ಲ, ಚಾಮರಾಜಪುರಮ್ಗೆ ಕೊಟ್ರೆ. ಅಶೋಕಪುರಂ ರೀ ದೊಡ್ಡ ಸ್ಟೇಷನ್ ಆಗುತ್ತೆ ಬರೋ ದಿನಗಳೊಳಗೆ, ನೀವು ನೋಡ್ಬೋದು ಅದನ್ನು. ಮತ್ತು ಸ್ಕಿಪ್ ಮಾತ್ರ ಅನ್ನಾಹುತ್ತಿತ್ತು ಇದು ಅಶೋಕಪುರಮದು. ಮೈಸೂರು ಜಂಕ್ಷನಿಗೆ ಎಂಟ್ರ್ ಆದೀವಿ ರೀ ನಾವೀಗ. ಹೆವಿ ಅಂದ್ರೆ ಹೆವಿ ರಶ್ ಐತಿ ಮೈಸೂರೊಳಗೆ. ರಶ್ ನೋಡ್ರಿ ಇಲ್ಲೇ ಮೈಸೂರೊಳಗೆ ಈ ಟ್ರೈನಿಗೆ. ಚಾಮರಾಜನಗರ ತಿರುಪತಿ ಎಕ್ಸ್ಪ್ರೆಸ್ ಬಂದೈತ್ರಿ ನಮ್ಮ ಮೈಸೂರು ಜಂಕ್ಷನ್ಗೆ. ಮೈಸೂರು ಜಂಕ್ಷನಿಗೆ 4:45 ಬರೋ ಟೈಮಿಂಗ್ ಇತ್ತು. 4:43 ಬಂದೇವಿ. 2 ನಿಮಿಷ ಜಲ್ದಿ ಬಂದೇವಿ ರೀ. 2 ನಿಮಿಷ ಜಲ್ದಿ ಬಂದೇವಿ. ಮತ್ತು 10 ನಿಮಿಷ ಸ್ಟಾಪ್ ಐತಿ. ಟೋಟಲ್ 12 ನಿಮಿಷ. ಮತ್ತು ನಿಮ್ಗೆ ಇದು AC ಒಳಗೆ ಅಡ್ಡಾಡತ್ತೀರಂದ್ರಿ ಈ ಟ್ರೈನ್ಯಾಗ. ಪಿಲ್ಲೋಸ್ ಕವರ್ ಮತ್ತು ಬೆಡ್ಶೀಟ್ಗಳೆಲ್ಲ ಇಲ್ಲಿಂದ ಬೋರ್ಡ್ ಹಾಕ್ತಾರೆ. ಇನ್ನೇ ಬೋರ್ಡ್ ಆಗಿಲ್ಲ, ಯಾಕಂದ್ರೆ ಮೇಂಟೆನೆನ್ಸ್ ಎಲ್ಲ ಇಲ್ಲೇ ಇರುತ್ತೆ ಇದ್ರದ್ದು ಆಲ್ಮೋಸ್ಟ್ ಅದ್ರ ಸಂಬಂಧ. ಮತ್ತು ಮಾತಾಡ್ಬೇಕಂದ್ರೆ ಭಾಳ ಜನ ಐತ್ರಿ ಇದು ಟ್ರೈನಿಗೆ. ಯಾಕಂದ್ರೆ ಸಂಜೆ ಟೈಮಿಗೆ ಮೈಸೂರು ಬಿಟ್ಟು ರಾತ್ರಿ 8:08 ಅನ್ನೋಡ್ಕ ಮೈಸೂರು ಇದು ಬೆಂಗಳೂರು ಏರಿಯಾನ ಟಚ್ ಆಗುತ್ತಲ್ಲ ರೀ, ಅದ್ರ ಸಂಬಂಧ ಭಾಳ ಬೇಡಿಕೆ ಭಾಳ ಐತಿ ಈ ಟ್ರೈನಿಗೆ. ಮತ್ತು ಮೈಸೂರಿಗೆ ಜಂಕ್ಷನ್ ಯಾಕಂತಾರಂದ್ರೆ ಒಂದು ಲೈನ್ ಇಲ್ಲಿಂದ ಹಾಸನ ಸೈಡ್ ಹೋಗೈತಿ KR ನಗರ ಮೇಲೆ, ಕೃಷ್ಣರಾಜನಗರ ಮೇಲೆ. ಮತ್ತು ಒಂದು ಲೈನ್ ನಾವು ಹೊಂಟೇವಿ ಎಲ್ಲಿಗೆ ಹೇಳ್ರಿ, ಬೆಂಗಳೂರು ಮೇಲೆ, ಚನ್ನಪಟ್ಟಣ ರಾಮನಗರ ಮೇಲೆ KSR ಬೆಂಗಳೂರಿಗೆ ಹೋಗೈತಿ. ನಾವು ಹೋಗೋ ಲೈನ್ ಒಂದು ಲೈನ್ ನಾವು ಬಂದಿವಿ ಚಾಮರಾಜನಗರ ಲೈನ್. ಇಲ್ಲೇ ನಮ್ಮ ಸುಹಾಸನ ಏನೋ ಕುಡಿಯಾಕೆ ತೊಗೊಂಬರತಾನ ಮೈಸೂರು ಜಂಕ್ಷನ್ ರೈಲ್ವೆ ಸ್ಟೇಷನ್ ಒಳಗೆ. ಭಾಳ ವಿಡಿಯೋ ಸ್ಟಾರ್ಟ್ ಮಾಡೀವಿ ರೀ ನಾವು ಮೈಸೂರಿಂದ. ಏನು ನಾನು ಇದು ಕಾಫಿ ಎಷ್ಟು ಕೊಟ್ಟೆ? ಮೈಸೂರು ಜಂಕ್ಷನ್ ಒಳಗೆ 1ನೇ ಪ್ಲಾಟ್ಫಾರ್ಮ್ ಒಳಗೆ ಏನು ನಂದಿನಿ ಐತಲ್ಲ ರೀ, ಅಲ್ಲಿ ಕಾಫಿ ಕುಡ್ದೀವಿ. ಮಸ್ತ್ ಅಂದ್ರೆ ಮಸ್ತ್ ಇತ್ತು ರೀ. ರೆಕಮೆಂಡೆಡ್ ಐತೆ ನೋಡ್ರಿ, ಅಣ್ಣ ಮಸ್ತ್ ಮಾಡಿಕೊಟ್ಟಿದ್ರಿ ಕಾಫಿ ಡಿಕಾಕ್ಷನ್ ಅದು. ನೋಡ್ರಿ ಇಲ್ಲೇ ನಮ್ಮ ಹಂಪಿ ಎಕ್ಸ್ಪ್ರೆಸ್ಸದ್ದು ಇದು ಅನೌನ್ಸ್ಮೆಂಟ್ ಆಗತೈತಿ. ಬಟ್ ಟ್ರೇಕ ಅಲ್ಲಿ ಐತೆ ನೋಡ್ರಿ, ಇಲ್ಲ ತೋರಿಸ್ತಾನೆ. ಗೋಲ್ ಗುಂಬಜ್ ಎಕ್ಸ್ಪ್ರೆಸ್ ಬಂದಿದ್ದನ್ನು ಅಲ್ಲೇ ಹಂಪಿ ಎಕ್ಸ್ಪ್ರೆಸ್ ಆ ಸೈಡ್ ಕಾಣೋದಿಲ್ಲ ಅನ್ಸುತ್ತೆ, ಯಾಕಂದ್ರೆ ಕಾಣೋದೇ ಇಲ್ಲ ರೀ. ಮಿಡಲ್ ಒಳಗೆ ಕಾಣೋದೈತಿ. ಅಷ್ಟು ಕ್ಯಾಮ್ರಾ ನಮ್ದು ಝೂಮ್ ಆಗಂಗಿಲ್ಲ ತೋರಿಸ್ಬೇಕಂತ. ಮತ್ತು ಇಲ್ಲೇ 10 ನಿಮಿಷ ಯಾಕೆ ಸ್ಟಾಪ್ ಐತಪ್ಪ ಅಂತ ನೀವು ಕೇಳೋದಾದ್ರೆ, ಇಲ್ಲೇ ನಾನು ಹೇಳ್ದಂಗೆ ನಿಮ್ಗೆ ಡೀಸೆಲ್ ಇಂಜಿನ್ ಇಲ್ಲಿ ಮಟ್ಟ ಅಷ್ಟೇ ಬರುತ್ತೆ ರೀ. ಇಲ್ಲಿಂದ ಎಲೆಕ್ಟ್ರಿಕಲ್ ಇಂಜಿನ್ ಕ್ಯಾರಿ ಮಾಡುತ್ತೆ. ವ್ಯಾಪ್ 4 ಅರಕೋಣಮುದ ಅನ್ಸುತ್ತೆ ರೀ ಮೇ ಬಿ. ನೋಡ್ರಿ ಇಲ್ಲೇ ಲೋಕೋ ಚೇಂಜ್ ಆತ 22962 ಅರಕೋಣಮುದ. ಇದು ನಮ್ದು ಈಗ ಲೀಡ್ ತಿರುಪತಿ ಮಠ. ಶಿವಮೊಗ್ಗ ಟೌನ್ ಮೈಸೂರು ಎಕ್ಸ್ಪ್ರೆಸ್ 5:06 ಆಗತ್ತೈತೆ ರೀ. ಡಿಪಾರ್ಟ್ ಆದ್ವಿ ನಾವು ಮೈಸೂರು ಜಂಕ್ಷನಿಂದ. ಸ್ಲೀಪರ್ ಜನರೆಲ್ಲ ಫುಲ್ ಅಂದ್ರೆ ಫುಲ್ ರಶ್ ಆಗ್ಬಿಟ್ಟವ್ರಿ ಬೆಂಗಳೂರು ಮಠ. ನೋಡ್ರಿ ಇಲ್ಲೇ ಮೈಸೂರು ಸಾಯಿನಗರ ಶಿರಡಿ ಗಾಡಿ ಐತಿ ಇಲ್ಲಿ. ನಾಳೆ ಬೆಳಿಗ್ಗೆ ಹೋಗುತ್ತೆ ರೀ ಇದು ಸಾಯಿನಗರ ಶಿರಡಿಗೆ. ಬೆಳಿಗ್ಗೆ ಮೈಸೂರು ಟು ಟಿಕಾರ್ ತೂತುಕುಡಿ. ನಿಮ್ಮ RACಗೆ ನೀವೇನಿದೆ ಎಡಕ್ಕೆ ಲೈನ್ ಹೋಗೋದು ನೋಡತ್ತಿರಲ್ಲ, ಅದು ಬೆಳಗೋಲ ಮೇಲೆ ಕೃಷ್ಣರಾಜನಗರ ಹಾಸನಿಗೆ ಹೋಗುತ್ತೆ ರೀ, ಹೊಳೆ ನರಸೀಪುರಂ ಮೇಲೆ. ನಾವೀಗ ಲೈನ್ ತೊಗೊಂಡಿದ್ದ ಬಿಡದಿ ಮೇಲೆ KSR ಬೆಂಗಳೂರು. ಪಾಂಡವಪುರ ರೈಲ್ವೆ ಸ್ಟೇಷನಿಗೆ ಅರಗಾಲಿ. ಚಾಮರಾಜನಗರ ತಿರುಪತಿ ಎಕ್ಸ್ಪ್ರೆಸ್ ಬಂದೈತೆ ರೀ ಪಾಂಡವಪುರಕ್ಕೆ. 1 ನಿಮಿಷ ಸ್ಟಾಪ್ ಐತಿ. 5:15 ಬರೋ ಟೈಮಿಂಗ್ ಐತೆ. 25 ಬಂದೀವಿ. 14 ಬರೋ ಟೈಮಿಂಗ್ ಇತ್ತು ರೀ. ಇದು 25 ಬಂದೇವೆ. 11 ನಿಮಿಷ ಡಿಲೇ. ಮತ್ತು ಇಲ್ಲಿ ಪಾಂಡವಪುರದಾಗ 1 ನಿಮಿಷ ಸ್ಟಾಪ್ ಇರೋದ್ರಿಂದ ಓಡಾಡೋದಾಗತ್ತೆ ರೀ. ಮತ್ತು ಇಲ್ಲಿ ಇವು
ಕೋಚ್ ಪೊಸಿಷನ್ ಬೋರ್ಡು ಇಲ್ಲ, ಯಾವ್ದಾರ ಒಂದು ಕೋಚ್ದಾಗ ಹತ್ಕೊಂಡು ಮುಂದೆ ನಿಮ್ಮ ಕೋಚ್ಗಳಿಗೆ ಹೋಗೋದು ಬೇರೆ ಬೆಸ್ಟ್ ಅನ್ಸುತ್ತೆ. ಮತ್ತು ಈ ಟ್ರೈನ್ ಒಳಗೆ ನಿಮ್ಗೆ S4 ಇಂದ S6 ಮಟ್ಟ ಜನರಲ್ ಅಂತ್ರಿ, ಅಂದ್ರೆ ಬೆಂಗಳೂರು ಮಟ್ಟ ಅಷ್ಟೇ, ಚಾಮರಾಜನಗರದಿಂದ ಬೆಂಗಳೂರು ಮಟ್ಟ. ಯಾಕಂದ್ರೆ ಬೆಂಗಳೂರು ಕೂಡ ಇರೋದ್ರಿಂದ ಅದನ್ನು ಜನರಲ್ ಅಂತೇಳಿ ಇದೇನು ಮಾಡ್ತಾರಂತ್ರಿ, ರೆಪ್ಲಿಕೇಟ ಬೆಂಗಳೂರು ಮಟ್ಟ. ನೀವು ಬೆಂಗಳೂರಿಗೆ ಏನಾರ ಟ್ರಾವೆಲ್ ಮಾಡತ್ತೀರಿ ಅಂದರೆ S4 to S6 ನೀವು ಹತ್ಕೋಬೋದು, ಅಂದರೆ S4, S5, S6. ಡಿಪಾರ್ಟ್ ಆದ್ವಿ ರೀ ನಾವೀಗ ಪಾಂಡವಪುರದಿಂದ 5 ರಿಂದ 10 ನಿಮಿಷ ಮಟ್ಟ ನಿಂತೈತೆ ರೀ. ಎಕ್ಸಾಕ್ಟ್ ಗೊತ್ತಿಲ್ಲ, ಒಂದು 6-7 ನಿಮಿಷ ನಿಂತಿರ್ಬೇಕು ನೋಡಿರಿ. ಆ್ಯಕ್ಚುಯಲ್ ಟೈಮಿಂಗ್ ಇರೋದು 1 ನಿಮಿಷ ಅಷ್ಟೇ ಐತ್ರಿ, ಬಟ್ ಏನೋ ಭಾಳ ಪ್ಯಾಸೆಂಜರ್ಸ್ ಇದ್ದಿದ್ರ ಸಂಬಂಧ ಒಂದು 4-5 ನಿಮಿಷ ಹೆಚ್ಚಿಗೆ ತರಬೇಕು. ಇಲ್ಲಿ ನೋಡ್ರಿ, ಇಲ್ಲೇ ಪಾಂಡವಪುರ ರೈಲ್ವೆ ಸ್ಟೇಷನ್ ಎಷ್ಟು ಮಸ್ತ್ ಐತಿ, ವ್ಯೂ ಎಷ್ಟು ಮಸ್ತ್ ಕಾಣುತ್ತೆ ಟ್ರೈನಿಂದ. ಮಳೆ ಆಗೋ ಸಂಭವ ಎಲ್ಲ ಐತೆ ಪಾಂಡವಪುರದೊಳಗೆ. ಇದೀವಿ ರೀ, ಇಲ್ಲೂ ಇಷ್ಟ ರಶ್ ಐತೆ ನೋಡ್ರಿ, ಬೆಂಗಳೂರಿಗೆ ಹೋಗೋ ಸೈಡ್ ಟ್ರೈನ್ಗಳಿಗೆ. ನಗರ ತಿರುಪತಿ ಎಕ್ಸ್ಪ್ರೆಸ್ ಬಂದೈತೆ ರೀ ಮಂಡ್ಯಾಗನೂ 2 ನಿಮಿಷ ಸ್ಟಾಪ್ ಐತಿ, 20 ನಿಮಿಷ ಡಿಲೇ ಬಂದೀವಿ. ಡಿಲೇ ಹಂಗೆ ನಡಕ್ ಅದೊಂದು ಸ್ವಲ್ಪ ಜಾಸ್ತಿ ಜನ ಇರೋ ಸಂಬಂಧ ಆಗತ್ತೆ ಬಿಟ್ಟತಿ. ಬಟ್ ಭಾಳ ಹೆವಿ ಡಿಮ್ಯಾಂಡ್ ಭಾಳ ಐತೆ ರೀ ಟ್ರೈನಿಗೆ. ಯಾಕಂದ್ರೆ ಫುಲ್ ನೀವು ನೋಡಿರಿ, ಮೈಸೂರು ಟು ಬೆಂಗಳೂರು ಹೋಗೋ ಸೆಕ್ಷನ್ ಒಳಗೆ ನಿಮ್ಗೆ ಆ ಸೈಡಿಂದನೂ ರಶ್ ಸಿಗುತ್ತೆ, ಈ ಸೈಡಿಂದನೂ ಕಂಟಿನ್ಯೂಸ್ ರಶ್ ಸಿಗುತ್ತೆ. ಯಾಕಂದ್ರೆ ಬೆಂಗಳೂರು ಅವರು ವೀಕೆಂಡ್ ಮಾಡೋಕೆ ಇದಕ್ಕೆ ಬರ್ತಾರೆ ಮೈಸೂರಿಗೆ. ಡಿಪಾರ್ಟ್ ಆದ್ವಿ ರೀ ನಾವು. ತಿರುಪತಿ ಎಕ್ಸ್ಪ್ರೆಸ್ ಈಗ ಎಂಟ್ರ್ ಆಗೈತೆ ರೀ ಮದ್ದೂರಿಗೆ. ಮದ್ದೂರು ಫೇಮಸ್ ಇರೋದು ಅದ್ರ ಜಿಯೋಗ್ರಫಿಕಲ್ ಇಂಡಿಕೇಶನ್ ಆದಂತಹ ಮದ್ದೂರು ವಡೆಗೆ ರೀ. ವಡೆ ಭಾಳ ಫೇಮಸ್ ಇಲ್ಲೇ, ನೀವು ಬಂದಿರಂದ್ರೆ ಟ್ರೈ ಮಾಡಿರಿ, ಮಸ್ತ್ ಇರುತ್ತೆ. ಚಹಾ ಮತ್ತು ವಡೆ ಮದ್ದೂರು ವಡೆ ತೊಳತೀವಿ ಮದ್ದೂರೊಳಗೆ. ಬರ್ರಿ ತೊಳೋಣ. ಆದ್ವಿ ರೀ ನಾವೀಗ ಮದ್ದೂರಿಂದ. ಮದ್ದೂರು ಡಿಪಾರ್ಚರಿಗೆ ಸೂರ್ಯಾಸ್ತ ಎಷ್ಟು ಮಸ್ತ್ ಕಾಣತ್ತದ ನೋಡ್ರಿ ಇಲ್ಲೇ. ಅದೇವಿ ರೀ ಮದ್ದೂರಿಂದ. ಸ್ಪೆಷಲ್ ಮದ್ದೂರು ವಡೆ ತೊಗೊಂಬಂದಿವ್ರಿ ಇಲ್ಲೇ. ಬರ್ರಿ ಇದು ಟೇಸ್ಟ್ ಮಾಡಿ ಇದ್ರ ರಿವ್ಯೂ ಹೇಳೋಟ್ ನಾವು ದೊಡ್ಡವರಲ್ಲ. ಮದ್ದೂರು ವಡೆ ಆ್ಯಟ್ ಇಟ್ಸ್ ಬೆಸ್ಟ್, ತಿಂದ ಬರ್ರಿ. ತಿರುಪತಿ ಎಕ್ಸ್ಪ್ರೆಸ್ ಬಂದೈತ್ರಿ ಈಗ ಚನ್ನಪಟ್ಟಣ ಒಳಗೂ 1 ನಿಮಿಷ ಸ್ಟಾಪ. ಮತ್ತು ಭಾಳ ರಶ್ ಐತಿ. ನಾನು ಹಿಂದೆ ನೋಡ್ಬೋದು, ನೀವು ಹಿಂದೆ ನೋಡ್ರಿ ಇಲ್ಲ ಎಷ್ಟು ರಶ್ ಐತೆ ಅಂತೇಳಿ ನಿಮಗೆ ಗೊತ್ತಾಗುತ್ತೆ. ಮತ್ತು ಚನ್ನಪಟ್ಟಣದ ಗೊಂಬೆ ಭಾಳ ಫೇಮಸ್ ರೀ, ನೀವು ಹಾಡಿಕೆ ಇರ್ಬೋದು. ಚನ್ನಪಟ್ಟಣದ ಗೊಂಬೆಗೆ ಜೀವವು ಬರಲು ಅಂಥೇಳಿ ಒಂದು ಸಾಂಗ್ ಐತಿ ಕನ್ನಡದ. ಜಾಸ್ತಿ ಹಾಡ್ರೆ ನನಗೆ ಕಾರ್ಡ್ ಪೀರಿಯಡ್ ಬೀಳುತ್ತೆ. ಬರೀ ಹೋಗೋಣ, ಮಸ್ತ್ ಸನ್ಸೆಟ್ ಆಗತ್ತೈತಿ. ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ರಾಮನಗರ, ಬಿಡದಿ, ಕೆಂಗೇರಿ, ನಾಯನಹಳ್ಳಿ ಆದ್ಮೇಲೆ ಬೆಂಗಳೂರು. ಡಿಪಾರ್ಟ್ ಆದ್ವಿ ರೀ ನಾವೀಗ ಚನ್ನಪಟ್ಟಣದಿಂದ. ವಿಶ್ವಮಾನ ಎಕ್ಸ್ಪ್ರೆಸ್ ಬಂದ್ರೆ ನೋಡ್ರಿ ಇಲ್ಲೇ ರಾಮನಗರಕ್ಕೆ. ಅದು ಎಂಟ್ರಾತ, ನಾವು ಎಂಟ್ರಾದೀವಿ. ತಿರುಪತಿ ಎಕ್ಸ್ಪ್ರೆಸ್ ಬಂದೈತ್ರಿ ಈಗ ಎಲ್ಲಿಗಲ್ರಿ ರಾಮನಗರಕ್ಕೆ ರೇಷ್ಮೆ ನಗರಿ ಅಂತಾರೆ. ರೇಷ್ಮೆಗೆ ಭಾಳ ಫೇಮಸ್ ರೀ. GI ಟ್ಯಾಗು ಐತಿ ರಾಮನಗರದ ರೇಷ್ಮೆ ನಗರಿ ಅಂತಂತೇಳಿ. ಇಲ್ಲಿದ್ದು ರೇಷ್ಮೆ ಭಾಳ ಫೇಮಸ್. ಸಿಲ್ಕ್ ಅಂತಾರಲ್ರಿ, ಅದು ರೇಷ್ಮೆ ಅನ್ನೋರ್ಗೆ ಗೊತ್ತಿರಲಿಲ್ಲ ಅಂದ್ರೆ. ಮತ್ತು ನಿಮ್ಗೆ ಹೇಳ್ಬೇಕಂದ್ರೆ ಭಾಳ ರಶ್ ಆಗೋದ್ರಿ ಇದು ಟ್ರೈನ್. ಯಾಕಂದ್ರೆ ಇವತ್ತು ಬೇರೆ ರವಿವಾರದಿಂದ ನಾನು ನಿಮ್ಗೆ ಹೇಳ್ದಂಗೆ ಟೂರಿಸಮ್ ಪರ್ಪಸಿಗೆ ಅಡ್ಡಾಡಕ್ಕೆ ಬಂದಿರ್ತಾರೆ ಎಲ್ಲರೂ ಮೈಸೂರು ಈ ಭಾಗಕ್ಕೆ. ಮತ್ತು ವಾಪಸ್ ಬೆಂಗಳೂರಿಗೆ ಹೋಗ್ಬೇಕಂದ್ರೆ ಹೆವಿ ರಶ್ ಆಗಿಬಿಡುತ್ತೆ. ಅದಕ್ಕೆ TC ಅವ್ರು ಬಂದೆಲ್ಲ ಕಳಿಸಿರಪ್ಪ ಇರಲಿಲ್ಲ ಅಂತೇಳಿ. ಬಟ್ ಏನು ಮಾಡೋದ್ರಿ, ಅವ್ರಿಗೂ ಎಲ್ಲೂ ಇದು ನಿಂದ್ರಾಕೂ ಜಾಗ ಇಲ್ಲ, ಅಷ್ಟು ರಶ್ ಆಗಿಬಿಟ್ಟಿದೆ. ನೀವೇನಾರ ಈ ಟ್ರೈನ್ದಾಗ ಟ್ರಾವೆಲ್ ಮಾಡತ್ತೀರಂದ್ರೆ S4 ಇಂದ ಉಳ್ಕಿದ್ದು ಕೋಚ್ಗಳ ಇದಿರ್ತಾವಂತ ಏನದ ಜನರಲ್ಲ ತಿಳ್ಕೊಬೇಕಾಗತ್ತೆ. ಅದೊಂದು ಸ್ವಲ್ಪ ನೀವು ಒಂದು ಟೈರ್ಡ್ ಹಿಡ್ಕೊಂಡು ಹತ್ತಿರೋದು. ಬಂದು ನಿಂತ 1 ನಿಮಿಷ ಕರೆಕ್ಟೂ ಆಗಿಲ್ಲ, ಇನ್ನು ಡಿಪಾರ್ಟ್ ಆಗೇ ಬಿಟ್ವಿ ನಾವು ರಾಮನಗರಿಂದ. ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ನಮ್ಮ ದಿನ ಬಿಡ್ದಿ. ಇಲ್ಲಿ ನೋಡ್ರಿ ಇಲ್ಲ ಎಷ್ಟು ಮಸ್ತ್ ಈವ್ನಿಂಗ್ ಆಗ್ತದೆ, ಅಂದ್ರೆ ಸಂಜೆ. ವೆದರ್ ಮಾತ್ರ ಮಸ್ತ್ ಐತೆ ನೋಡ್ರಿ ಈ ಸೈಡ. ವಿಶ್ವಮಾನವದ್ದು ಡಿಪಾರ್ಚರ್ ಸಿಗ್ನಲ್ ಸಿಕ್ಬಿಡುತ್ತೆ. ನಾವು ಡಿಪಾರ್ಚರ್ ಆದೀವಿ. ಬಟ್ ಇಲ್ಲಿಂದ KSR ಬೆಂಗಳೂರಿಗೆ ಭಾಳ ಸ್ಲ್ಯಾಕ್ ಟೈಮ್ ಕೊಟ್ಟಿರೋದ್ರಿಂದ ನಾಯನಹಳ್ಳಿಯಿಂದ KSR ಬೆಂಗಳೂರಿಗೆ 1 ತಾಸು 20 ನಿಮಿಷ ಕೊಟ್ಟರೆ. ನೋಡೋಣ ಯಾವಾಗ ಹೋಗ್ತೀವಿ ಅಂತೇಳಿ. ತಿರುಪತಿ ಎಕ್ಸ್ಪ್ರೆಸ್ ಎಂಟ್ರ್ ಆಗೈತೆ ರೀ ಈಗ ಬಿಡದಿಗೆ. ಎಷ್ಟು ಮಸ್ತ್ ಆಗೈತೆ ನೋಡ್ರಿ ವೆದರ್. ಅದಕ್ಕೆ ನಾನು ಟಾರ್ಚ್ ಹಾಕಿ ಇಡಲಿಲ್ಲ, ನಿಮಗೆ ವೆದರ್ ತೋರಿಸ್ಬೇಕಂತೇಳಿ. ಮಸ್ತ್ ಅಂದ್ರೆ ಮಸ್ತ್ ಆಗೈತಿ. ಮತ್ತು ನೀವು ವಂಡರ್ಲಾ ಅದು ಹೋಗ್ಬೇಕಂತಂದ್ರೆ ಬಿಡದಿಗೆ ಇಳ್ಕೊರಿ, ಬರೀ ಬೆಸ್ಟ್ ಆಗುತ್ತೆ. ನಮ್ಮ ಹುಬ್ಳಿ ಸೈಡಿಂದದು ಬರತ್ತೀರಂದ್ರೆ ಹಂಪಿ ಗೋಲ್ ಗುಂಬಸ್ ತೊಗೊಂಡು ನೀವು ಬಿಡದಿ ಸೈಡ್ ಬರ್ಬೋದು ರೀ.
ಬಿಜಾಪುರ ಸೈಡಿಂದ ಬರತ್ತಾರೆ ಅಂದ್ರೆ ಗೋಲ್ ಗುಂಬಜ್ ತೊಗೊಂಬರ್ಬೋದು. ಮತ್ತು ಹೊಸಪೇಟೆ ಬಳ್ಳಾರಿ ಸೈಡಿಂದ ಬರತ್ತಾರೆ ಅಂದ್ರೆ ಹಂಪಿ ತೊಗೊಂಬರ್ಬೋದು. ಮತ್ತು ಬೆಳಗಾವಿ ಸೈಡಿಂದ ಬರತ್ತಾರೆ ಅಂದ್ರೆ ಬಿಡದಿಗೆ ಬರೋಕ್ಕೆ ಯಾವ ಟ್ರೈನ್ ಇಲ್ಲ ರೀ. ನೀವು ಬೆಳಗಾವಿಯಿಂದ ಬೆಂಗಳೂರು ಬಂದು ಬೆಂಗಳೂರಿಂದ ಬಿಡದಿಗೆ ಇನ್ನೊಂದು ಟ್ರೈನ್ ಹಿಡಿಬೇಕಾಗತ್ತೆ ಈ ಸೈಡ್ದವ್ರು ಬಂದ್ರೆ. ಮತ್ತು ನಿಮ್ಗೆ ಇದು ಶಿವಮೊಗ್ಗ ಈ ಸೈಡ್ದವ್ರು ಬಂದ್ರಂತೂ ಐತಿ. ಮೈಸೂರವ್ರಿಗಂತೂ ಬೆಂಗಳೂರಿಗೆ ಹೋಗೋ ಮೇನ್ ರೋಡ್ದಾಗ ಸಿಗುತ್ತೆ. ಬರೀ ಹೋಗೋಣ ಅಂತ ಟೈಮ್ ಇಲ್ಲ. ಮತ್ತು ವೆದರ್ ಮಾತ್ರ ಭಾರಿ ಅಂದ್ರೆ ಭಾರಿ ಆಗೈತಿ. ಡಿಪಾರ್ಟ್ ಆದ್ವಿ ರೀ ನಾವೀಗ ಬಿಡದಿಯಿಂದ. ವೆದರ್ ನೋಡ್ರಿ ಎಷ್ಟು ಮಸ್ತ್ ಆಗೈತಿ. ಎಕ್ಸ್ಪ್ರೆಸ್ ಮಾತು ನೋಡ್ರಿ ಇಲ್ಲಿ ತುಮಕೂರು ಚಾಮರಾಜನಗರ ಅನ್ಸುತ್ತದೆ. ತಿರುಪತಿ ಎಕ್ಸ್ಪ್ರೆಸ್ ಎಂಟ್ರ್ ಆಗೈತೆ ಈಗ ಕೆಂಗೇರಿಗೆ. ಇಲ್ಲಿ 1 ನಿಮಿಷ ಸ್ಟಾಪ್ ಐತಿ. ನೆಕ್ಸ್ಟ್ ಸ್ಟಾಪ್ ನೀವು ನಾಯಂಡನಹಳ್ಳಿಗೂ ಹತ್ಕೋಬೇಕು, ನಾಯಂಡನಹಳ್ಳಿಗೂ ಹತ್ಕೋಬೋದು, ಇಲ್ಲಾಂದ್ರೆ ನೀವು ಕೆಂಗೇರಿಗೂ ಹತ್ಕೋಬೋದು. ಬರ್ರಿ SBC ಒಳಗೆ ಮೀಟ್ ಆಗೋಣಂತ. ಅಂದ್ರೆ KSR ಬೆಂಗಳೂರು ಸಿಟಿ ಜಂಕ್ಷನ್. ಕೆಂಗೇರಿಯಿಂದ ಡಿಪಾರ್ಟ್ ಆದೀವಿ ರೀ. ವೀರ ಸಂಗೊಳ್ಳಿ ರಾಯಣ್ಣ ಬೆಂಗಳೂರು ರೈಲ್ವೆ ಸ್ಟೇಷನ್ಗೆ ಎಂಟ್ರ್ ಆದೀವಿ ರೀ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಬೆಂಗಳೂರಿಗೆ ಬಂದೀವಿ ರೀ. ಇಲ್ಲೂ ಇದು ಟ್ರೈನಿಗೆ ಹೆವಿ ಅಂದ್ರೆ ಹೆವಿ ರಶ್ ಆಗುತ್ತೆ ರೀ. ಚಾಮರಾಜನಗರ ತಿರುಪತಿ ಎಕ್ಸ್ಪ್ರೆಸ್ ಬಂದೈತ್ರಿ ಈಗ ನಮ್ಮ KSR ಬೆಂಗಳೂರು ರೈಲ್ವೆ ಸ್ಟೇಷನ್ಗೆ. KSR ಅಂದ್ರೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಬೆಂಗಳೂರು ರೈಲ್ವೆ ಸ್ಟೇಷನ್ ರೀ. ಇಲ್ಲೇ 8:20 ಬರೋ ಟೈಮಿಂಗ್ ಇತ್ತು. 8:10 ಬಂದೀವಿ ರೀ. 10 ನಿಮಿಷ ಲಘು ಬಂದೀವಿ, 10 ನಿಮಿಷ ಸ್ಟಾಪ್ ಇದ್ದಿಲ್ಲ. 20 ನಿಮಿಷ ಅಂತೂ ಆರಾಮ್ ನಿಂದಿರ್ತೀವಿ. ಮಿನಿಮಮ್ 20 ನಿಮಿಷ ಈಗ ನಿಂದ್ರದು ನಾವು. ಯಾಕಂದ್ರೆ 8:20 ಬಿಡ್ಬೇಕವ. 8:20 ಮಟ 20 ನಿಮಿಷ ನಿಂದಿರ್ತಾನೆ. ಅದಂತೂ ಪಕ್ಕ. KSR ಬೆಂಗಳೂರು ರೈಲ್ವೆ ಸ್ಟೇಷನ್ ಒಳಗೆ ಇವಾಗ ಯಾವ್ಯಾವ ಟ್ರೈನ್ ಅದಾವ ಅಂದ್ರೆ ಕೊಯಂಬತ್ತೂರು ಕುರ್ಲಾ ಎಕ್ಸ್ಪ್ರೆಸ್, ಟುಟಿಕೋರ್ನ್ ಎಕ್ಸ್ಪ್ರೆಸ್, ನಮ್ಮ ಜನಶತಾಬ್ದಿ ಮತ್ತು ನಮ್ಮ ವಂದೇ ಭಾರತ್ ಎಕ್ಸ್ಪ್ರೆಸ್. ಇದು ಮೈಸೂರಿಗೆ ಹೋಗೋದ್ರಿ. ಇದರದ್ದು ತೋರ್ಸೋದಿಲ್ಲ. ಡಿಪಾರ್ಟ್ ಆದ್ವಿ ರೀ ನಾವೀಗ ನಮ್ಮ KSR ಬೆಂಗಳೂರು ಸಿಟಿ ಜಂಕ್ಷನಿಂದ. ಇಲ್ಲಿ ನೋಡ್ರಿ ಇಲ್ಲೇ ಚೆನ್ನೈ ಮೇಲೆ ನಿಂತೈತಿ ಕರ್ನಾಟಕ ಎಕ್ಸ್ಪ್ರೆಸ್. ಅದು ರೇಕ್ ಶೇರಿಂಗ್ ಐತಿ ಇದ್ರ ಜೊತೆ. ಬಂಗಾರಪೇಟೆ ರೈಲ್ವೆ ಸ್ಟೇಷನ್ ಎಂಟ್ರ್ ಆದೀವಿ ರೀ ಈಗ. ಬಾಜುಕ್ಕೆ ಯಾವುದೋ ಒಂದು ಟ್ರೈನ್ ಡಿಪಾರ್ಟ್ ಆತ. ಕೊಯಂಬತ್ತೂರಿಂದ ನಿಜಾಮುದ್ದೀನ್ ಗೋವಾ ಕೊಯ್ನಾ ಎಕ್ಸ್ಪ್ರೆಸ್ ಇರೋದೆ. ಚಾಮರಾಜನಗರ ತಿರುಪತಿ ಎಕ್ಸ್ಪ್ರೆಸ್ ಎಂಟ್ರ್ ಆಗೈತೆ ರೀ ಈಗ ಬಂಗಾರಪೇಟೆ ಜಂಕ್ಷನ್ಗೆ. ಬಂಗಾರಪೇಟೆ ಜಂಕ್ಷನ್ ಯಾಕಂತಾರಪ್ಪ ಅಂದರೆ ಇಲ್ಲಿಂದ ಒಂದು ಲೈನ್ ಕೋಲಾರ್ಗೆ ಹೋಯ್ತು ರೀ. ಅದ್ರ ಸಂಬಂಧ ಇದಕ್ಕೆ ಜಂಕ್ಷನ್ ಅಂತಾರೆ. ಭಾಳ ಲೇಟ್ ಆಗಿಬಿಟ್ಟದಿ, ಟೈಮ್ ಇಲ್ಲ. ಹೋಗಿ ಮಲ್ಕೊಳ್ಳೋಂಬರಿ. ಅದೊಂದು ಟ್ರೈನ್ ನೋಡಿರಲ್ಲ, ಅದು ಕೊಯಂಬತ್ತೂರಿಂದ ನಿಜಾಮುದ್ದೀನ್ಗೆ ಹೋಗುವಂಥ ಕೊಯ್ನಾ ಎಕ್ಸ್ಪ್ರೆಸ್ ರೀ. ಅದಕ್ಕೆ ಟಿಕೆಟ್ ಬೇಕಾದ್ರೆ ಸಿಗುತ್ತೆ ನೋಡ್ರಿ ನೀವು. ಅದು ಇತ್ತಾಗಿಂದ ಸಂಡೇ ಇರುತ್ತೆ, ಅತ್ತಾಗಿಂದ ಟ್ಯೂಸ್ಡೇನ ವೆನಸ್ಡೇ ಇರುತ್ತೆ ರೀ. ಆದ್ವಿ ರೀ ನಾವು ಬಂಗಾರಪೇಟೆಯಿಂದ ಡಿಪಾರ್ಟ್ ಆದ್ವಿ ರೀ ನಾವೀಗ ಬಂಗಾರಪೇಟೆಯಿಂದ. ಎಲ್ಲರಿಗೂ ಶುಭ ಮುಂಜಾನೆ ರೀ. 4 ಗಂಟೆಗೇನೋ ಬಂದಿತ್ತು. ಬಸ್ಟ್ ಬೆಳಗ್ಗೆ ಇರ್ಲಿದ ಸಂಬಂಧ ನಾನು ವಿಡಿಯೋ ಮಾಡಲಿಲ್ಲ. ಈಗ ನಾವು ಇದೇ ಟ್ರೈನ್ ತೊಗೊಂಡು ಚೆನ್ನೈ ಹೊಂಟೇವಿ. ಹೇಳ್ದಂಗೆ ಗರುಡಾದ್ರಿ ಎಕ್ಸ್ಪ್ರೆಸ್ ಅಂತೇಳಿ ಆಗುತ್ತದೆ ಇಲ್ಲಿಂದ. ಬರ್ರಿ ಇಲ್ಲಿಂದನೂ ಜರ್ನಿ ತೋರಿಸ್ತಾನೆ ನಾನು ನಿಮ್ಗೆ. ಈಗ ಟೈಮ್ ಆಗತ್ತೈತಿ ಎಷ್ಟು ರೀ 6:05. ಡಿಪಾರ್ಚರ್ ಆದ್ಮೇಲೆ ತೋರಿಸ್ತಾನೆ. ಚೆನ್ನೈ ಮಠ ಜರ್ನಿ ಕಂಟಿನ್ಯೂ ಮಾಡೋಣ ಅಂತ ಚೆನ್ನೈಗೆ ಹೋಗಿ ಎಂಡ್ ಮಾಡೋಣ. ಡಿಪಾರ್ಟ್ ಆದೀವಿ ರೀ ನಾವು ತಿರುಪತಿಯಿಂದ 6:25 ಕರೆಕ್ಟ್. ರೇಣಿಗುಂಟ ಜಂಕ್ಷನ್ ಎಂಟ್ರ್ ಆದೀವಿ ರೀ ಈಗ ನಾವು. ರೇಣಿಗುಂಟ ದೊಡ್ಡ ಜಂಕ್ಷನ್. ಇದಕ್ಕೆ ಜಂಕ್ಷನ್ ಯಾಕಂತಾರಪ್ಪ ಅಂದ್ರೆ ಇಲ್ಲೊಂದು ಲೈನಾಗ ಗುಂತ್ಕಲ್ ಸೈಡ್ ಹೋಗೈತೆ ರೀ. ಒಂದು ಲೈನ್ ಬಂದ್ಬಿಟ್ಟು ನಾವು ಹೋಗತ್ತಿದ್ದ ಅರಕೋಣಂ ಸೈಡ್. ಒಂದು ಲೈನ್ ಹೋಗಿ ಬಂದಿದ್ದೆ ನಾವು ತಿರುಪತಿ ಸೈಡಿಗೆ. ಅದಕ್ಕೆ ದೊಡ್ಡ ಜಂಕ್ಷನ್ ಇದೆ ರೇಣಿಗುಂಟ. ನಾವೀಗ ಬಂದು ತಲುಪಿವ್ರಿ ಚೆನ್ನೈಗೆ. ಅಲ್ಲಿ ಹೊರಗೆ ಭಾಳ ರಶ್ ಐತಿ. ಇಲ್ಲೇ ವಿಡಿಯೋ ಎಂಡ್ ಮಾಡ್ಬೇಕಂತ ಮಾಡೀನಿ. ಚಾಮರಾಜನಗರ ತಿರುಪತಿ ಎಕ್ಸ್ಪ್ರೆಸ್ ಬಗ್ಗೆ ಮಾತಾಡ್ಬೇಕಂದ್ರೆ ಅದು ತಿರುಪತಿ ಬಂದು ತಲುಪಿತ್ರಿ. ನಾನು ಹೇಳ್ದಂಗೆ 4 ಗಂಟೆಗೆ 4 ಗಂಟೆ 3:40 ಟೈಮಿಂಗ್ ಇತ್ತು. 20 ನಿಮಿಷ ಡಿಲೇ ಇದ್ವಿ. ಮತ್ತು ಚಾಮರಾಜನಗರ ತಿರುಪತಿ ಎಕ್ಸ್ಪ್ರೆಸ್ ಒಳಗೆ ನೀವು ಭಾಳ ಅಂದ್ರೆ ಭಾಳ ಹುಷಾರಿರ್ಬೇಕು ರೀ. ಯಾಕಂದ್ರೆ ಅದ್ರೊಳಗೆ ನಿಮ್ಗೆ ಬೆಂಗಳೂರು ಬಿಟ್ಟು ಔಟ್ಸ್ಕರ್ಟ್ಸಿಂದ ನಿಮಗೆ ಟೋಟಲ್ ಕಟ್ಪಾಡಿ ಮಟ್ಟ ಭಾಳ ಅಂದ್ರೆ ಭಾಳ ಕಳುವಾಗುತ್ತೆ ಆ ಟ್ರೈನ್ ಒಳಗೆ. ಭಾಳ ಹುಷಾರಿರ್ಬೇಕು ನಿಮ್ಗೆ. ಅದ್ರ ಸಂಬಂಧ ಹುಷಾರಿರ್ರಿ ಆ ಟ್ರೈನ್ ಒಳಗೆ. ನಾನು ಸ್ವಂತ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ನಾನು ಫೋನ್ ಕಳ್ಕೊಂಡ್ರಿ ಕುಪ್ಪಮ್ಮದ ಔಟ್ರದಾಗ್ದು. ನಾನು ಚಾರ್ಜ್ ಹಾಕ್ಕೊಂಡು ಮಲ್ಕೊಂಡಿದ್ದೆ, ಹೋಗ್ಬಿಟ್ಟೈತಿ. ಅದಕ್ಕೆ ನನ್ನ ಸುತ್ತಮುತ್ತಲು ಇದ್ದವ್ರು 5-6 ಮಂದಿದ್ದು ಫೋನ್ ಹೋಗಿತ್ತು. ಅವರೆಲ್ಲ ನನ್ನ ತುಡುಗ ಅಂತೇಳಿ ನನ್ನ ಮೇಲೆ ಬಂದಿದ್ರು ಅವಾಗ. ಅದಕ್ಕೆ ಭಾಳ ಅಂದ್ರೆ ಭಾಳ ಹುಷಾರಿರ್ಬೇಕು. ನಿಮ್ಮ ಫೋನು ಇದು ಎಲ್ಲ ಹೋಗ್ತಾವೆ. ಮತ್ತು ರೀಸೆಂಟಾಗಿ ನಾವು ಒಬ್ಬರನ್ನ ಕೇಳಿದೆ, ಅವ್ರ ಪರ್ಸ್ ಗಿರ್ಸ್ ಎಲ್ಲ ಒಂದು 6 ಮಂದಿದ್ದು ಪರ್ಸ್ ಒಂದು 3 ಫೋನ್ ಹೋಗಿತ್ತಂತ ಅದೇ ಏರಿಯಾದಾಗ. ಈ ಟ್ರೈನ್ ಒಳಗೆ ಭಾಳ ಆಗ್ತಿರುತ್ತೆ. ಯಾಕಂದ್ರೆ ಇದು ಎಲ್ಲ ಸ್ಟಾಪ್ಗಳಿಗೂ ಸ್ಟಾಪ್ ಮಾಡ್ಕೊತ ಹೋಗುತ್ತೆ ರೀ. ಆಲ್ಮೋಸ್ಟ್ ತ್ಯಾಕಲ್ಲ ಮಾಲೂರು ಹೀಗೆಲ್ಲ. ಅದಕ್ಕೆ ಹುಷಾರಿರ್ಬೇಕು ನೀವು. ಮತ್ತು ನಾವು ಮಾತಾಡ್ಬೇಕಂದ್ರೆ ಇದು ಗರುಡಾದ್ರಿ ಎಕ್ಸ್ಪ್ರೆಸ್ ನಾನು ನಿಮ್ಗೆ ಹೇಳ್ದಂಗೆ ಸೇಮ್ ಟ್ರೈನ್. ಚಾಮರಾಜನಗರ ತಿರುಪತಿ ಎಕ್ಸ್ಪ್ರೆಸ್
ತಿರುಪತಿಯಿಂದ ಚೆನ್ನೈ ಮಠ ಬರುತ್ತೆ. ಅದಕ್ಕೆ ನಾವು ಚೆನ್ನೈಯಿಂದ ಏನು ಹೊಸ ಜರ್ನಿ ಕಂಟಿನ್ಯೂ ಮಾಡತ್ತೀವಿ. ಅದರೊಳಗೂ ಸ್ಲೀಪರ್ ಬುಕ್ ಮಾಡಿದ್ವಿ, ಅದು 3rd AC ಅಪ್ಗ್ರೇಡ್ ಆಗಿಬಿಟ್ಟೈತೆ ರೀ. ನಾನು ಇದನ್ನು ಏನದ ಇದು ನಾನು AC ಬಿಟ್ಟರು, AC ನಾನು ಬಿಡತ್ತಿಲ್ಲ. ಯಾವ ಟ್ರೈನ್ ಏನಂತೇಳಿ ಮುಂದೆ ಬರೋ ವಿಡಿಯೋದೊಳಗೆ ಗೊತ್ತಾಗುತ್ತೆ. ಬಟ್ 1 ಗಂಟೆಗೆ ಅದು ಡಿಪಾರ್ಚರ್ ನೋಡಿರಿ, ಯಾವುದಂತೇಳಿ ನೀವು ಗೆಸ್ ಮಾಡಿ ಕಾಮೆಂಟ್ ಮಾಡಿರಿ. ನೆಕ್ಸ್ಟ್ ಅದು ವಿಡಿಯೋ ಬರುತ್ತೆ. ಬಟ್ ಅದಕ್ಕಿಂತ ಮೊದಲನ ನಮ್ಮದು ಮಂಗಳೂರು ಟು ಬೆಂಗಳೂರು ಟ್ರೈನ್ ಜರ್ನಿ ಬರುತ್ತೆ. ಮಸ್ತ್ ಮಳೆ ಆಗತ್ತೈತಿ ಈಗ ಅಲ್ಲೇ. ಜರ್ನಿ ವೇಟ್ ನನಗೂ ಐತಿ, ನಿಮಗೂ ಐತಿ, ಬರುತ್ತೆ. ವೇಟ್ ಮಾಡ್ಕೊತೀರಿ. ಇಲ್ಲಿ ಮಠ ನೋಡ್ರಿ ಅಂದ್ರೆ ಚಲೋ ಅನ್ಸುತ್ತೆ ಅಂತ ಅನ್ಕೋತೀನಿ. ಮುಂದೆ ಹಿಂಗೆ ಇನ್ನೊಂದಷ್ಟು ವಿಡಿಯೋದಾಗ ಸಿಗೋಣ ಅಂತ. ಅಲ್ಲಿ ಮಠ ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ